Good morning, my dear students. In the previous class, we completed our first chapter, that is business, trade and commerce. It is also known as nature and purpose of business. Nature and purpose of business ಅಂದರೂ ಒಂದೇ, ಬಿಸ್ನೆಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂದರೂ ಒಂದೇ. ನಾವು ಇಂದಿನ ತರಗತಿಯಲ್ಲಿ ಫಸ್ಟ್ ಮಾಡ್ಯೂಲ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಫಸ್ಟ್ ಮಾಡ್ಯೂಲ್ ಕಂಪ್ಲೀಟ್ ಆಗಿದೆ. ನಾವು ನಿಮ್ಗೆ ವಾಟ್ಸಪ್ ಗ್ರೂಪಲ್ಲೆಲ್ಲ 2 PDF ಶೇರ್ ಮಾಡಿದ್ವಿ. ಮೊದಲನೇ PDF ಅಲ್ಲಿ ಏನಿದೆ ಅಂದರೆ ಸ್ಟಡಿ ಮೆಟೀರಿಯಲ್ ಇದೆ. ಅಂದರೆ ಇನ್ ಕೇಸ್ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ, ಬಿಸ್ನೆಸ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ಮೊದಲನೇದೊಂದು ಕಳಿಸ್ತೀನಿ. ಟೆಕ್ಸ್ಟ್ ಬುಕ್ ಥರ ಸ್ವಲ್ಪ ಆ್ಯಸ್ ಇಟ್ ಈಸ್ ಸೇಮ್ ಇನ್ಫಾರ್ಮೇಷನ್ ನಾನು ಆ್ಯಡ್ ಮಾಡ್ಕೊತ ಹೋಗಿದ್ದೀನಿ. ಸೊ ಅದನ್ನ ನೀವು ರೆಫರ್ ಮಾಡ್ಕೊಳ್ಳಿ. ಇನ್ನು ಎರಡನೇ PDF ಅಲ್ಲಿ ಏನು ಕಳಿಸ್ತೀನಿ, ಕ್ವಶನ್ ಆ್ಯಂಡ್ ಆನ್ಸರ್. ಫಸ್ಟ್ ಚಾಪ್ಟ್ರಲ್ಲಿ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ ಬರುತ್ತೆ ಅಂದರೆ, ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಇದನ್ನು ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಇದೆಯಲ್ಲ, ಅದರಲ್ಲಿ PDF ಅಲ್ಲಿ ವಿತ್ ಕ್ವಶನ್ ವಿತ್ ಆನ್ಸರ್ ನಿಮಗೆ ಸೆಂಡ್ ಮಾಡಿದ್ದೀನಿ. ಸೊ ಇವತ್ತು ಅದನ್ನ ಡಿಸ್ಕಸ್ ಮಾಡೋಣ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಫಸ್ಟ್ನೇ ಕ್ವಶನ್ ಏನಿದೆ ಅಂದರೆ, ನಿಮ್ಮ ಬಿಸ್ನೆಸ್ ಸ್ಟಡಿ ಫಸ್ಟ್ ಚಾಪ್ಟರ್ ಆದಮೇಲೆ, ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಕೆಳಗಡೆ ಈ ಕ್ವಶನ್ಸ್ ಕೊಟ್ಟು ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ಸಲ್ಲಿ ಯಾವುದು ಬಿಸ್ನೆಸ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಅದ್ರಲ್ಲಿ 4 ಆಪ್ಷನ್ಸ್ ಯಾವ ಕೊಟ್ಟಿದ್ದಾರೆ ಅಂದರೆ, ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಪ್ರೆಸೆನ್ಸ್ ಆಫ್ ರಿಸ್ಕ್ ಆ್ಯಂಡ್ ಸೇಲ್ಸ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಸ್ಯಾಲ್ರಿ ಆರ್ ವೇಜಸ್ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸಲ್ಲಿ ಯಾವ್ದು ಆನ್ಸರ್ ಇರ್ಬೋದು ಬಿಸ್ನೆಸ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್, ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ಇದಕ್ಕೆ ಆನ್ಸರ್ ಯಾವುದಂದರೆ ಸ್ಯಾಲರಿ ಆರ್ ವೇಜಸ್. ಯಾಕಂದರೆ ಪ್ರೊಡಕ್ಷನ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ಸು, ಪ್ರೆಸೆನ್ಸ್ ಆಫ್ ರಿಸ್ಕ್ ಆಲ್ಸೋ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ಸು, ಸೇಲ್ಸ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆಲ್ಸೋ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ಸೊ ಈ 3 ಆಪ್ಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಬಿಸ್ನೆಸ್. ಸೊ ಅವ್ರು ಕೇಳಿರೋದೇನು, ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ಸ್ಯಾಲರಿ ಆರ್ ವೇಜಸ್ ಈಸ್ ದಿ ಆನ್ಸರ್ ಫಾರ್ ದಿ ಫಸ್ಟ್ ಕ್ವಶನ್. ಸೊ ಎರಡನೇ ಕ್ವಶನ್ ಏನಿದೆ, ವಿಚ್ ಆಫ್ ದಿ ಬ್ರಾಡ್ ಕ್ಯಾಟಗರೀಸ್ ಆಫ್ ಇಂಡಸ್ಟ್ರಿ ಕವರ್ಸ್ ಆಯಿಲ್ ರಿಫೈನರಿ ಆ್ಯಂಡ್ ಶುಗರ್ ಮಿಲ್ಸ್. ಯಾವುದು ಒಂದು ಇಂಡಸ್ಟ್ರಿ ಆಯಿಲ್ ರಿಫೈನರಿ ಮತ್ತು ಶುಗರ್ ಮಿಲ್ಸ್ನ ಕವರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ 4 ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರೈಮರಿ, ಸೆಕೆಂಡರಿ, ಟೆರಿಟರಿ ಆ್ಯಂಡ್ ನನ್ ಆಫ್ ದೀಸ್. ನನ್ ಆಫ್ ದೀಸ್ ಅಂದರೆ ಮೇಲಿನ 3 ಯಾವುದೂ ಅಲ್ಲ ಅಂತ ಅದು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಯಾವುದಂದ್ರೆ ಸೆಕೆಂಡರಿ ಇಂಡಸ್ಟ್ರಿ. ಯಾಕಂದರೆ ಸೆಕೆಂಡರಿ ಇಂಡಸ್ಟ್ರಿ ಕವರ್ಸ್ ಆಯಿಲ್ ರಿಫೈನರಿ ಆ್ಯಂಡ್ ಶುಗರ್ ಮಿಲ್ಸ್. ಸೊ ನಿಮಗೆ ಪಾಠ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಆ್ಯಂಡ್ ದ ಥರ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವುದಿದೆ ಅಂದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಅನ್ ಆಕ್ಸಿಲರಿ ಟು ಟ್ರೇಡ್. ಆಕ್ಸಿಲರಿ ಟು ಟ್ರೇಡಲ್ಲಿ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಈ ಕೆಳಗೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಆಕ್ಸಿಲರಿ ಟು ಟ್ರೇಡ್ ಅಲ್ಲ ಅಂತ ಕೇಳಿದ್ದಾರೆ. ಸೊ 4 ಆಪ್ಷನ್ಸ್ ಯಾವುದಿದೆ ಅಂದರೆ, ಒಂದನೇದು ಮೈನಿಂಗ್ ಇದೆ, ಎರಡನೇದು ಇನ್ಶೂರೆನ್ಸ್ ಇದೆ, ಮೂರನೇದು ವೇರ್ ಹೌಸಿಂಗ್ ಇದೆ, 4ನೇದು ಟ್ರಾನ್ಸ್ಪೋರ್ಟ್ ಇದೆ. First one is mining, second one is insurance, third one is warehousing, fourth one is transportation. So warehousing, insurance, transport ಏನಾಗಿರುತ್ತೆ, ಆಕ್ಸಿಲರಿ ಟು ಟ್ರೇಡ್ ಆಗಿರುತ್ತೆ. ಬಟ್ ಮೈನಿಂಗ್ ಆಕ್ಸಿಲರಿ ಟು ಟ್ರೇಡ್ ಅಲ್ಲ. ಸೊ ಅವ್ರು ಕೇಳಿರೋ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ಕ್ಲಾಸಿಫೈಡ್. ಸೊ ಕೆನಾಟ್ ಬಿ ಯಾವುದಲ್ಲ. ಸೊ ಮೈನಿಂಗ್ ಈಸ್ ದಿ ಆನ್ಸರ್ ಫಾರ್ ದಿ ಥರ್ಡ್ MCQ ಕ್ವಶನ್ಸ್. ಸೊ ನೀವು PDF ರೆಫರ್ ಮಾಡ್ಕೊತ ಇದು ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊತಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫೋರ್ತ್ ಕ್ವಶನ್ ಏನಿದೆ ಅಂದರೆ, ದ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಆ್ಯಂಡ್ ಗೆಟ್ ರೆಮ್ಯುನರೇಟೆಡ್ ಇನ್ ರಿಟರ್ನ್. ಸೊ ಅದರಲ್ಲಿ ಏನು ಕ್ವಶನ್ಸ್ ಏನಿದೆ, ಆಕ್ಯುಪೇಷನ್ ಪೀಪಲ್ ವರ್ಕ್ ಮಾಡ್ತಾರೆ, ಇನ್ ರಿಟರ್ನಾಗಿ ದೇ ಎಕ್ಸ್ಪೆಕ್ಟ್ ವರ್ಕ್ ಫಾರ್ ಅದರ್ಸ್ ಆ್ಯಂಡ್ ಗೆಟ್ ರೆಮ್ಯುನೇಟೆಡ್. ಬೇರೆ ಆಫೀಸಲ್ಲಿ ವರ್ಕ್ ಮಾಡಿ ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಒಂದನೇದು ಬಿಸ್ನೆಸ್ಸು, ಎರಡನೇದು ಎಂಪ್ಲಾಯ್ಮೆಂಟು, ಮೂರನೇದು ಪ್ರೊಫೆಷನ್, 4ನೇದು ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಬಿಸ್ನೆಸ್ ಅಂದರೆ ಅವರು ಬೇರೆದ್ರಲ್ಲಿ ಕೆಲಸ ಮಾಡೋದಿಲ್ಲ, ಅವರೇ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಪ್ರೊಫೆಷನ್ ಅಂದರೆ ಪ್ರೊಫೆಷನ್ ಬರೋದಿಲ್ಲ. ಸೊ ಇರೋದು ಯಾವುದು, ಎಂಪ್ಲಾಯ್ಮೆಂಟ್. ಸೊ ಎಂಪ್ಲಾಯ್ಮೆಂಟ್ ಏನು, ಪೀಪಲ್ ವರ್ಕ್ ಫಾರ್ ದಿ ಅದರ್ಸ್, ಅವರು ಬೇರೆಯವ್ರಿಗೋಸ್ಕರ ವರ್ಕ್ ಮಾಡ್ತಾರೆ, ಮಂತ್ ಎಂಡಲ್ಲಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಎಂಪ್ಲಾಯ್ಮೆಂಟ್. ಸೊ ಫಿಫ್ತ್ ಕ್ವಶನ್ ಏನಿದೆ ಅಂದರೆ, ದ ಇಂಡಸ್ಟ್ರೀಸ್ ವಿಚ್ ಪ್ರೊವೈಡ್ ಸಪೋರ್ಟ್ ಸರ್ವಿಸ್ ಟು ಅದರ್ ಇಂಡಸ್ಟ್ರೀಸ್. ಒಂದು ಇಂಡಸ್ಟ್ರಿ ಸಪೋರ್ಟ್ ಮಾಡುತ್ತೆ. ಯಾವ ಇಂಡಸ್ಟ್ರಿ ಸಪೋರ್ಟ್ ಮಾಡಿದ್ರೆ, ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಯಾವುದು, ಟೆರಿಟರಿ ಇಂಡಸ್ಟ್ರಿ. ಸೊ ಅವ್ರು ಏನು ಆಪ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ ಎಲ್ಲಿ ಪ್ರೈಮರಿ ಇಂಡಸ್ಟ್ರಿ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಯಲ್ಲಿ ಸೆಕೆಂಡರಿ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಟೆರಿಟರಿ ಇಂಡಸ್ಟ್ರಿ, ಆಪ್ಷನ್ ಡಿ ನನ್ ಆಫ್ ದೀಸ್. ಸೊ 4 ಆಪ್ಷನ್ಸಲ್ಲಿ ಯಾವುದು ಸೂಟೇಬಲ್ ಆಗುತ್ತೆ. ದ ಕ್ವಶನ್ ಏನಂದರೆ, ದ ಇಂಡಸ್ಟ್ರೀಸ್ ಪ್ರೊವೈಡ್ ಸಪೋರ್ಟ್ ಸರ್ವೀಸಸ್ ಟು ಅದರ್ ಇಂಡಸ್ಟ್ರೀಸ್. ಬೇರೆ ಒಂದು ಇಂಡಸ್ಟ್ರಿಗೆ ಸಪೋರ್ಟ್ ಕೊಡೋದು ಯಾವ ಇಂಡಸ್ಟ್ರಿ ಆಗಿರುತ್ತೆ. ಸೊ ಅದಕ್ಕೆ ಆನ್ಸರ್ ಯಾವುದು,
ಟೆರಿಟರಿ ಇಂಡಸ್ಟ್ರಿ ಆಗಿರುತ್ತೆ. ಟೆರಿಟರಿ ಇಂಡಸ್ಟ್ರಿ ಏನು, ದ ಸಪೋರ್ಟ್ ಫಾರ್ ದಿ ಪ್ರೈಮರಿ ಇಂಡಸ್ಟ್ರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರಿ. ಸೊ ಇಲ್ಲಿ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಯಿತು. 6ನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ ಅಂದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಅನ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. ಸೊ ನಿಮಗೆ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅವ್ರಲ್ಲಿ ಕ್ವಶನ್ಸ್ ಏನು ಕೇಳಿದ್ದಾರೆ, ಕೆಳಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ಗಳಲ್ಲಿ ಯಾವುದು ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಲ್ಲ, ಉದ್ದೇಶ ಯಾವುದಲ್ಲ ಬಿಸ್ನೆಸ್ಸಿಂದು. ಆ 4 ಆಪ್ಷನ್ಸ್ ಯಾವುವು ಅಂದರೆ, ಆಪ್ಷನ್ ಎ ಇನ್ವೆಸ್ಟ್ಮೆಂಟ್, ಆಪ್ಷನ್ ಬಿ ಪ್ರೊಡಕ್ಟಿವಿಟಿ, ಆಪ್ಷನ್ ಸಿ ಇನೋವೇಷನ್, ಆಪ್ಷನ್ ಡಿ ಪ್ರಾಫಿಟ್ ಅರ್ನಿಂಗ್. ಸೊ ಈ 4 ಆಪ್ಷನ್ಸಲ್ಲಿ ಯಾವುದು ಆಬ್ಜೆಕ್ಟಿವ್ಸ್ ಅಲ್ಲ, ಪ್ರೊಡಕ್ಟಿವಿಟಿ ಅದು ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸು. ಆಪ್ಷನ್ ಸಿ ಇನೋವೇಷನ್ ಅದು ಕೂಡ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸು. ಪ್ರಾಫಿಟ್ ಅರ್ನಿಂಗ್ ಇಟ್ ಈಸ್ ದಿ ಒನ್ ಆಫ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. ಸೊ ಈ 3 ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಆಯಿತು. ಅವ್ರ ಕ್ವಶನ್ ಏನು, ಯಾವುದಲ್ಲ. ಸೊ ಇರೋದು ಯಾವುದು, ಆಪ್ಷನ್ ಎ ಅಲ್ಲಿ ಇನ್ವೆಸ್ಟ್ಮೆಂಟ್. ಅದು ಇನ್ವೆಸ್ಟ್ಮೆಂಟ್ ಅನ್ನು ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಆಗಿರೋದಿಲ್ಲ, ಉದ್ದೇಶ ಆಗಿರೋದಿಲ್ಲ. ಸೊ ಆನ್ಸರ್ ಈಸ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ 7th ಕ್ವಶನ್, ಬಿಸ್ನೆಸ್ ರಿಸ್ಕ್ ಈಸ್ ನಾಟ್ ಲೈಕ್ಲಿ ಟು ಅರೈಸಸ್ ಡ್ಯೂ ಟು. ಬಿಸ್ನೆಸ್ ರಿಸ್ಕ್ ಯಾವಾಗ ಅರೈಸ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಿಸ್ನೆಸ್ ರಿಸ್ಕ್ ಅವ್ರಿಗೆ ಕಾಮನ್ ಇನ್ ಎವ್ರಿ ಬಿಸ್ನೆಸ್. ಸೊ ಅವ್ರ ಕ್ವಶನ್ಸ್ ಏನಿದೆ ಅಂದರೆ, ಬಿಸ್ನೆಸ್ ರಿಸ್ಕು ಯಾವ ಅರೈಸ್ ಆಗದೆ ಇರೋ ಥರ, ಬಿಸ್ನೆಸ್ ಇಸ್ ನಾಟ್ ಲೈಕ್ಲಿ ಟು ಅರೈಸ್ ಡ್ಯೂ ಟು, ಯಾವಾಗ ಅರೈಸ್ ಆಗೋದಿಲ್ಲ. ಸೊ ಅವ್ರ ಆಪ್ಷನ್ಸ್ ಕೊಟ್ಟಿರೋದೇನು, ಚೇಂಜಸ್ ಇನ್ ಗೌರ್ಮೆಂಟ್ ಪಾಲಿಸಿ, ಆಪ್ಷನ್ ಬಿ ಗುಡ್ ಮ್ಯಾನೇಜ್ಮೆಂಟ್, ಆಪ್ಷನ್ ಸಿ ಎಂಪ್ಲಾಯಿ ಡಿಸ್ಆನೆಸ್ಟಿ, ಆಪ್ಷನ್ ಡಿ ಪವರ್ ಫೇಲ್ಯೂರ್. ಸೊ ಈ 4 ಆಪ್ಷನಲ್ಲಿ ಯಾವುದು ಸೂಟೇಬಲ್ ಆಗುತ್ತೆ ಅಂದರೆ, ಫಸ್ಟ್ ಆಪ್ಷನ್ ಏನಿದೆ, ಚೇಂಜ್ ಆಫ್ ಗೌರ್ಮೆಂಟ್ ಪಾಲಿಸಿ. ಸೊ ಬಿಸ್ನೆಸ್ ರಿಸ್ಕ್ ಅರೈಸ್ ಆಗೇ ಆಗೋದು. ಗೌರ್ಮೆಂಟ್ ಪಾಲಿಸಿ ಚೇಂಜ್ ಆಗ್ತಾ ಹೋಗ್ತಿದ್ರೆ ಬಿಸ್ನೆಸ್ ರಿಸ್ಕ್ ಅರೈಸ್ ಆಗ್ತಾ ಹೋಗುತ್ತೆ. ಸೊ ಈ ಆಪ್ಷನ್ ಬರೋದಿಲ್ಲ. ಆಪ್ಷನ್ ಸಿ ಏನಿದ್ರೆ ಎಂಪ್ಲಾಯ್ಮಿ ಡಿಸ್ಆನೆಸ್ಟಿ. ಸೊ ಎಂಪ್ಲಾಯಲ್ಲಿ ವರ್ಕರ್ಸು ಡಿಸ್ಆನೆಸ್ಟಿ ಆಗಿದ್ದರೆ ಸೊ ಅವಾಗೂ ಸಹ ರಿಸ್ಕ್ ಅರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಆಪ್ಷನ್ ಪವರ್ ಫೇಲ್ಯೂರು, ಪವರ್ ಸಪ್ಲೈ ಇಲ್ಲ ಅಂದರೂ ಸಹ ರಿಸ್ಕು. ಸೊ ಉಳಿದಿರೋದು ಯಾವುದು ಆಪ್ಷನು, ಆಪ್ಷನ್ ಬಿ ಅಲ್ಲಿ ಗುಡ್ ಮ್ಯಾನೇಜ್ಮೆಂಟ್. ಒಳ್ಳೆ ಮ್ಯಾನೇಜ್ಮೆಂಟು, ಒಳ್ಳೆ ವರ್ಕರ್ಸ್ ಇದ್ದರೆ ರಿಸ್ಕ್ನ ಅರೈಸ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಕ್ವಶನ್ ಏನು, ಬಿಸ್ನೆಸ್ ರಿಸ್ಕ್ ಇಸ್ ನಾಟ್ ಲೈಕ್ಲಿ ಟು ಅರೈಸಸ್ ಡ್ಯೂ ಟು, ಯಾವಾಗ ಅರೈಸ್ ಆಗಲ್ಲ, ಗುಡ್ ಮ್ಯಾನೇಜ್ಮೆಂಟ್ ಇದ್ದರೆ ಅರೈಸ್ ಆಗಲ್ಲ. ಸೊ ಇದಕ್ಕೆ ಆನ್ಸರ್ ಗುಡ್ ಮ್ಯಾನೇಜ್ಮೆಂಟ್. ಸೊ ಇವು 7 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಫಸ್ಟ್ ಚಾಪ್ಟರಲ್ಲಿ. ಸೊ ನೀವು ಫಸ್ಟ್ ಚಾಪ್ಟರಲ್ಲಿ 7 ಮಲ್ಟಿಪಲ್ ಕ್ವಶನ್ಸ್ ಬರ್ತವೆ. ಸೊ ಫಸ್ಟ್ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 7 ಇದ್ದಾವೆ. 7ಕ್ಕೂ ನಾನು ನಿಮಗೆ ಕ್ವಶನ್ ವಿತ್ ಆನ್ಸರ್ನ PDF ಮುಖಾಂತರ ಕಳಿಸಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಂದರೆ, ವಾಟ್ಸಪ್ ಇಲ್ಲ ಅಂದರೆ, ಸೊ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ, ಕಾಲೇಜ್ ಸ್ಟಾರ್ಟ್ ಆದಾಗ ಮತ್ತೆ ಹೇಗೆ ನಾನು 1 by 1 ಬರ್ಸ್ಕೊಂತ ಹೋಗ್ತೀನಿ, ಟೆನ್ಷನ್ ತಗೋಬೇಡಿ. ಮೊಬೈಲ್ ಇದ್ದಂಥವ್ರು ಸೊ ಇದನ್ನ ನೋಟ್ಸಲ್ಲಿ ಬರ್ಕೊತ ಹೋಗ್ರಿ. ಆಮೇಲೆ ಫಸ್ಟ್ ಮೇನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಮೇನಲ್ಲಿ ಯಾವ ಥರ ಕ್ವಶನ್ಸ್ ಇದಾವೆ ಅಂದರೆ, ಶಾರ್ಟ್ ಆನ್ಸರ್ ಕ್ವಶನ್ಸ್ ಇದಾವೆ. ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂದರೆ 2 marks ಕ್ವಶನ್ಸ್ ಇವೆಲ್ಲ. ಸೊ ಫಸ್ಟಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಸೆಕೆಂಡಲ್ಲಿ ಯಾವ ಥರ ಇದೆ ಅಂದರೆ, ಫಸ್ಟ್ನೇ ಕ್ವಶನು ಡಿಫ್ರೆಂಟ್ ಟೈಪ್ ಸ್ಟೇಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವ್ಯಾವು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ದೇರ್ ಆರ್ 3 types ಇನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ವಾಟ್ ಆರ್ ಆಲ್ ದೋಸ್? ಬಿಸ್ನೆಸ್, ಪ್ರೊಫೆಷನ್, ಎಂಪ್ಲಾಯ್ಮೆಂಟ್. ಸೊ ಫಸ್ಟ್ ಕ್ವಶನಿಗೆ ಆನ್ಸರ್ ಏನು, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮೇ ಬಿ ಡಿವೈಡೆಡ್ ಇಂಟು 3 types. ಫಸ್ಟ್ ಒನ್ ಈಸ್ business, and second one is profession, and third one is employment. These three are the activities of business. So ಇದು ಫಸ್ಟ್ನೇ ಕ್ವಶನ್ನು. ಎರಡನೇ ಕ್ವಶನ್ ಏನಿದೆ, ವೈ ಈಸ್ ಬಿಸ್ನೆಸ್ ಕನ್ಸಿಡರ್ಡ್ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಆದ್ರೆ ಏನು ಅರ್ಥ ಅಂದರೆ, ಬಿಸ್ನೆಸ್ನ ಏನಕ್ಕೆ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಎಕನಾಮಿಕ್ ಆ್ಯಕ್ಟಿವಿಟಿ ಅಂದ್ರೇನು, ಇನ್ ರಿಟರ್ನ್ ಆಗಿ ನಾವು ಏನಾರು ಎಕ್ಸ್ಪೆಕ್ಟ್ ಮಾಡ್ತೀವಿ, ಲೈಕ್ ವೆಲ್ತ್, ಮನಿ, ಫೀಸ್, ಪ್ರಾಫಿಟ್. ಇದಕ್ಕೆ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೀವಿ. ಸೊ ಬಿಸ್ನೆಸ್ನ ಏನಕ್ಕೆ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತಾರೆ, ದೇ ಎಕ್ಸ್ಪೆಕ್ಟ್ ದಿ ಪ್ರಾಫಿಟ್. ಪ್ರಾಫಿಟ್ ಈಸ್ ನೋನ್ ಆಸ್ ಮಾನಿಟರಿ ಆಸ್ಪೆಕ್ಟ್. ಸೊ business is considered to be an economic activities because it is undertaken with the object of earning money or livelihood. ಬಿಸ್ನೆಸ್ ಅನ್ನೋದು ಏನಕ್ಕಾಗಿರುತ್ತೆ, ಆಬ್ಜೆಕ್ಟಿವ್ಸ್ ಆಫ್ ಅರ್ನಿಂಗ್ ಮನಿ. ಸೊ ಅದನ್ನ ನಾವು ಏನಂತೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೀವಿ. ಸೊ ಥರ್ಡ್ ಕ್ವಶನ್ ಏನಿದೆ, ಸ್ಟೇಟ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಇದೆ. ಸೊ ಮೀನಿಂಗ್ ಆಫ್ ಬಿಸ್ನೆಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ may be defined as economic activity involving the production of sale of goods and services with the object of earning the profit. And fourth question ಏನಿದೆ, how would you classify business activities? business activities ನ ಹೇಗೆ ಕ್ಲಾಸಿಫಿಕೇಶನ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಒಂದು ಚಾರ್ಟ್ ಇದೆ, ಚಾರ್ಟ್ ಬರ್ಸಿದೆ ನಿಮಗೆ. ಸೊ ಮೇಜರ್ ಆಗಿ ಬರುವಂಥದ್ದು ಯಾವುದು, ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್.
ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಮೇಜರ್ ಬರೋದು ಇಂಡಸ್ಟ್ರಿ ಕಾಮರ್ಸ್. ಅಗೇನ್ ಇನ್ ಇಂಡಸ್ಟ್ರಿ ಕ್ಲಾಸಿಫಿಕೇಶನ್ ಆಗಿದೆ. ಸೊ ಇವ್ರು ಕೇಳಿರೋದು ಏನು ಕ್ವಶನ್ಸ್ ಅಂದರೆ ಹೌ ವುಡ್ ಯು ಕ್ಲಾಸಿಫೈ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಇಂಡಸ್ಟ್ರಿ ಆಗಿ ಮಾಡಿದ್ವಿ, ಕಾಮರ್ಸ್ ಆಗಿ ಅಂತ ಮಾಡಿದ್ವಿ. ಈಗ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಂತ ಕೇಳಿದ್ರೆ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವ್ರು ಕೇಳಿರೋದಷ್ಟೇ ಹೌ ವುಡ್ ಯು ಕ್ಲಾಸಿಫೈ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಒನ್ ಈಸ್ ಇಂಡಸ್ಟ್ರಿ ಆ್ಯಂಡ್ ಅನದರ್ ಒನ್ ಈಸ್ ಕಾಮರ್ಸ್. ಅಗೇನ್ ಇಂಡಸ್ಟ್ರಿಯಲ್ಲಿ 3 ಟೈಪ್ಸ್ ಬರುತ್ತೆ, ಅಗೇನ್ ಕಾಮರ್ಸಲ್ಲಿ 2 ಟೈಪ್ಸ್ ಬರ್ತಾ ಹೋಗುತ್ತೆ. ಆಮೇಲೆ 5th ಕ್ವಶನ್ಸ್ ಏನಿದೆ, ಎಕ್ಸ್ಪ್ಲೈನ್ ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್. ಇಲ್ಲಿ ಕೇಳಿದ್ದಾರೆ ನೋಡ್ರಿ, ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರಿ. ಇಂಡಸ್ಟ್ರಿಯಲ್ಲಿ ಮೇಜರ್ ಆಗಿ 3 ಟೈಪ್ಸ್ ಬರುತ್ತೆ ಅಂತ ಹೇಳಿದೆ. ಫಸ್ಟ್ ಒನ್ ಈಸ್ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಇಂಡಸ್ಟ್ರಿ, ಥರ್ಡ್ ಒನ್ ಈಸ್ ಟೆರಿಟರಿ ಇಂಡಸ್ಟ್ರಿ. ದೀಸ್ 3 ಆರ್ ದಿ ಮೇಜರ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್. ಆ್ಯಂಡ್ 6th ಕ್ವಶನ್ ಏನಿದೆ ಅಂದರೆ, ಎಕ್ಸ್ಪ್ಲೈನ್ ಎನಿ 2 ಬಿಸ್ನೆಸ್ ಆ್ಯಕ್ಟಿವಿಟೀಸ್ ವಿಚ್ ಆರ್ ಆಕ್ಸಿಲರಿ ಟು ಟ್ರೇಡ್. ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ವಿಚ್ ಆರ್ ಆಕ್ಸಿಲರಿ ಟು ಟ್ರೇಡ್ ಎಕ್ಸ್ಪ್ಲೈನ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಆಕ್ಸಿಲರಿ ಟು ಟ್ರೇಡಲ್ಲಿ ಯಾವಾಗ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆರ್ ಕಮ್ಯುನಿಕೇಷನ್, ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್, ಇನ್ಶೂರೆನ್ಸ್, ವೇರ್ ಹೌಸಿಂಗ್, ಅಡ್ವರ್ಟೈಸಿಂಗ್ ಅಂತ ಬರುತ್ತೆ. 5 ಬರುತ್ತೆ. ಸೊ ಅವ್ರು ಕೇಳಿರೋದು ಎಷ್ಟು, ಎಕ್ಸ್ಪ್ಲೈನ್ ಎನಿ 2. ಸೊ ಎನಿ 2 ಕೇಳಿರೋದು ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್, ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್, ಯಾವುದಾದ್ರೂ 2ನೇ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ಬೋದು. ಇನ್ನು 7th ಕ್ವಶನ್ ಇದೆ, ವಾಟ್ ಈಸ್ ದ ರೋಲ್ ಆಫ್ ಪ್ರಾಫಿಟ್ ಇನ್ ಬಿಸ್ನೆಸ್. ಸೊ ಒಂದು ಲಾಭದ ಪ್ರಮುಖ ಪಾತ್ರವೇನು, ವ್ಯವಹಾರದಲ್ಲಿ ಲಾಭದ ಪಾತ್ರವೇನು ಅಂತ ಇದೆ 7ನೇ ಕ್ವಶನ್ನು. ಸೊ ಅದಕ್ಕೆ ಅಂದರೆ ಅದಕ್ಕೆ 5 ಪಾಯಿಂಟ್ಸ್ ಇದ್ದಾವೆ. ಇಟ್ ಈಸ್ ದಿ ಸೋರ್ಸ್ ಆಫ್ ಇನ್ಕಮ್ ಆಫ್ ಬಿಸ್ನೆಸ್ ಪರ್ಸನ್. It can be source of finance for meeting expansion requirements of business. It indicates the efficient working of business. So profit plays a very vital role in the business. So 5 ಪಾಯಿಂಟ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದು ಒಂದು ಸೋರ್ಸ್ ಆಗಿರುತ್ತೆ ಬಿಸ್ನೆಸ್ ಮ್ಯಾನಿಗೆ. ಆ್ಯಂಡ್ ಬಿಸ್ನೆಸ್ನ ನಾವು ಎಕ್ಸ್ಟೆನ್ಷನ್ ಮಾಡಬೇಕಂದ್ರೆ ಪ್ರಾಫಿಟ್ಟಿಂದನೇ ಎಕ್ಸ್ಟೆನ್ಷನ್ ಮಾಡ್ಕೊತ ಹೋಗ್ಬೋದು. ಆಮೇಲೆ ಇಟ್ ಕ್ಯಾನ್ ಅವಾಯ್ಡ್ ದ ಮೆನಿ ಪ್ರಾಬ್ಲಮ್ಸ್ ಆಲ್ಸೋ. ಸಮ್ ಆಫ್ ದ ರೋಲ್ಸ್ ಆಲ್ಸೋ ನಾನು ಬರೆದು ನಿಮಗೆ ಕಳಿಸಿದ್ದೀನಿ. ಇನ್ನು 8ನೇ ಕ್ವಶನ್ ಏನಿದೆ ಅಂದರೆ, ವಾಟ್ ಈಸ್ ಬಿಸ್ನೆಸ್ ರಿಸ್ಕ್ ಆ್ಯಂಡ್ ವಾಟ್ ಆರ್ ಇಟ್ಸ್ ನೇಚರ್. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಬಿಸ್ನೆಸ್ ರಿಸ್ಕ್ ಅಂದರೆ ಏನು ಅಂತ. ಸೊ ಬಿಸ್ನೆಸ್ ರಿಸ್ಕ್ ಈಸ್ ರೆಫರ್ಸ್ ಟು ಪಾಸಿಬಿಲಿಟಿ ಆಫ್ ಇನ್ಅಡ್ಯುಕೇಟ್ ಪ್ರಾಫಿಟ್ಸ್ ಆರ್ ಅನ್ಸರ್ಟನಿಟಿ ಆರ್ ಅನ್ಇವೆಂಟ್ಸ್. ಸೊ ಅದರಲ್ಲಿ ಮತ್ತೆ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್ ಹೇಳಿದೆ. ಬಿಸ್ನೆಸ್ ರಿಸ್ಕ್ ಅರೈಸಸ್ ಡ್ಯೂ ಟು ದಿ ಅನ್ಸರ್ಟನಿಟಿ. ರಿಸ್ಕ್ ಈಸ್ ಎಸೆನ್ಷಿಯಲ್ ಆಫ್ ಎವರಿ ಬಿಸ್ನೆಸ್. ಸೊ ರಿಸ್ಕ್ ಇಲ್ದಲ್ಲಿ ಯಾವ ಬಿಸ್ನೆಸ್ ಇರೋದಿಲ್ಲ. ರಿಸ್ಕ್ ಅನ್ನೋದು ಎಲ್ಲ ಬಿಸ್ನೆಸ್ಸಲ್ಲಿ ಇರುತ್ತೆ. ಇಟ್ ಮೇ ಬಿ ದಿ ಸ್ಮಾಲ್ ಬಿಸ್ನೆಸ್ ಆರ್ ಇಟ್ ಮೇ ಬಿ ದಿ ಲಾರ್ಜ್ ಬಿಸ್ನೆಸ್, ರಿಸ್ಕ್ ವಿಲ್ ಬಿ ದೇರ್. ಸೊ ಇಲ್ಲಿ ಶಾರ್ಟ್ ಆನ್ಸರ್ ಕ್ವಶನ್ಸಲ್ಲಿ 8 ಕ್ವಶನ್ಸ್ ಬರುತ್ತೆ. ಬಟ್ ಈ 8 ಕ್ವಶನ್ಗೆ ಸ್ಟಿಕನ್ ಆಗಬಾರ್ದು. 8 ಕ್ವಶನ್ ಜಾಸ್ತಿ ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಟೈಪ್ಸ್ ಬರ್ತದೆ. ವಾಟ್ ಈಸ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತ ಕೇಳ್ಬೋದು. ವಾಟ್ ಈಸ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತ ಕೇಳ್ಬೋದು. ವಾಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಕೇಳ್ಬೋದು. ಅಗೇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ ಟೈಪ್ಸ್ ಬರ್ತವೆ, ಅದನ್ನು ಕೇಳ್ಬೋದು. ಸೊ ಮೇಜರಾಗಿ ನಾನು PDF ಅಲ್ಲಿ ಕೊಟ್ಟಿರೋ ಸಮ್ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕ್ವಶನ್ಸ್ ಕೊಟ್ಕೊತ ಹೋಗಿದ್ದೀನಿ. ಎಕ್ಸ್ಟ್ರಾ ಕ್ವಶನ್ಸ್ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಸ್ಟಡಿ ಮೆಟೀರಿಯಲ್ ಏನು ಕಳಿಸಿದ್ರೆ ಸ್ಟಡಿ ಮೆಟೀರಿಯಲ್ ಇರುವ ಸಹ ನೀವು ಚೆಕ್ ಮಾಡ್ಕೊತ ಓದ್ಕೊತ ಹೋದರೆ ಒಳ್ಳೆಯದಾಗುತ್ತೆ. ಅಗೇನ್ ಈ ಚಾಪ್ಟ್ರಲ್ಲಿ ಇನ್ನೊಂದು 3rd ಮೇನಲ್ಲಿ ಏನಿದೆ ಅಂದರೆ ಲಾಂಗ್ ಆನ್ಸರ್ ಕ್ವಶನ್ಸ್ ಅಂತ ಬರುತ್ತೆ. ಫಸ್ಟು ಮಲ್ಟಿಪಲ್ಲು, ಆಮೇಲೆ ಶಾರ್ಟ್ ಆನ್ಸರ್ ಬರುತ್ತೆ, ಆಮೇಲೆ ಲಾಂಗ್ ಆನ್ಸರ್ ಕ್ವಶನ್ಸ್. ಲಾಂಗ್ ಆನ್ಸರ್ ಕ್ವಶನ್ ಇವು 4 ಮಾರ್ಕ್ಸ್ ಆರ್ 8 ಮಾರ್ಕ್ಸಿಗೆ ಇರುತ್ತಿವು. ಸೊ ಲಾಂಗ್ ಆನ್ಸರ್ ಕ್ವಶನ್ಸಲ್ಲಿ 7 ಕ್ವಶನ್ಸ್ ಕೊಟ್ಟಿದ್ದಾರೆ. ಬಟ್ 7ನೇ ಕ್ವಶನ್ಸ್ ಅಂತಿಲ್ಲ, ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಮೇಜರಾಗಿ ಬರುವಂಥ ಕ್ವಶನ್ಸ್ ಯಾವ ಅಂದರೆ, ಡಿಫೈನ್ ಬಿಸ್ನೆಸ್, ಡಿಸ್ಕ್ರೈಬ್ ಇಟ್ಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಬಿಸ್ನೆಸ್ ಅಂದರೆ ಏನು ಅಂತ ಡೆಫಿನೇಷನ್ ಬರೀಬೇಕು. ಆಮೇಲೆ ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ 7 ಪಾಯಿಂಟ್ಸ್ ಇದ್ದಾವೆ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ 7 ಪಾಯಿಂಟ್ಸ್ನ ಮೇಜರ್ ಪಾಯಿಂಟ್ಸ್ ಬರೆದು ಒಂದೊಂದು 2 ಲೈನ್ನ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಾ ಇರಬೇಕು. ಸೊ ಇದನ್ನು ನೋಟ್ಸ್ ಕೊಟ್ಟಿದ್ದೀನಿ. 2ನೇ ಕ್ವಶನ್ ಅಂದರೆ ಕಂಪೇರ್ ಬಿಸ್ನೆಸ್ ವಿತ್ ಪ್ರೊಫೆಷನ್ ಎಂಪ್ಲಾಯ್ಮೆಂಟ್. ಸೊ ಒಂದು ಚಾರ್ಟ್ ಹಾಕಿದೆ, ಕಂಪ್ಯಾರಿಸನು ಬಿಸ್ನೆಸ್ಸು ಪ್ರೊಫೆಷನ್ ಎಂಪ್ಲಾಯ್ಮೆಂಟ್, ಡಿಫ್ರೆನ್ಸ್ ಬಿಟ್ವೀನ್ ಬಿಸ್ನೆಸ್ ಪ್ರೊಫೆಷನ್ ಎಂಪ್ಲಾಯ್ಮೆಂಟ್. ಈ 3ದು ಒಂದು ಚಾರ್ಟ್ ಇದೆಯಲ್ಲ, ಚಾರ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು ಎಕ್ಸಾಮಲ್ಲಿ ಕೇಳಿದರೆ. 3rd ಕ್ವಶನ್ ಅಂದರೆ ಡಿಫೈನ್ ಇಂಡಸ್ಟ್ರಿ, ಎಕ್ಸ್ಪ್ಲೈನ್ ವೇರಿಯಸ್ ಟೈಪ್ ಆಫ್ ಇಂಡಸ್ಟ್ರಿ ಗಿವಿಂಗ್ ಎಕ್ಸಾಂಪಲ್. ಸೊ ಇಂಡಸ್ಟ್ರಿ ಅಂದರೆ ಏನಂತ ಡೆಫಿನೇಷನ್ ಬರೀಬೇಕು. ಆ್ಯಂಡ್ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರಿ. ಸೊ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರಿ ಯಾವುವು ಅಂತ ಹೇಳಿದ್ದೆ ನಾನು, ಪ್ರೈಮರಿ, ಸೆಕೆಂಡರಿ, ಟೆರಿಟರಿ. ಅಗೇನ್ ಇನ್ ಪ್ರೈಮರಿ ಆಲ್ಸೋ 2 ಟೈಪ್ಸ್, ಸೆಕೆಂಡರಿ ಆಲ್ಸೋ ಆ್ಯಂಡ್ ಟೆರಿಟರಿ ಆಲ್ಸೋ. ಸೊ ಎಲ್ಲ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ನ ಲೈನ್ ಬೈ ಲೈನ್ ಬರೆದು ಎಕ್ಸ್ಪ್ಲೈನ್ ಮಾಡ್ಕೊತ ವಿತ್ ಎಕ್ಸಾಂಪಲ್. ಸೊ ಆ ಎಕ್ಸಾಂಪಲ್ ಸಹ ನಾನು ಕೊಟ್ಟಿದ್ದೀನಿ. ಆ್ಯಂಡ್ 4th ಕ್ವಶನ್ ಇದೆ ಡಿಸ್ಕ್ರೈಬ್ ದ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಕಾಮರ್ಸ್. ಸೊ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಕಾಮರ್ಸ್, ಟ್ರೇಡ್ ಆಗಿರ್ಬೋದು, ಆಕ್ಸಿಲರಿ ಟು ಟ್ರೇಡ್, 2 ಟೈಪ್ಸ್ ಬರುತ್ತೆ. ಅಗೇನ್ ಇನ್ ಟ್ರೇಡ್ ಆಲ್ಸೋ ದೇ ಕ್ಲಾಸಿಫೈಡ್ ಇಂಟು
ಇಂಟರ್ನಲ್ ಟ್ರೇಡು, ಎಕ್ಸ್ಟರ್ನಲ್ ಟ್ರೇಡ್. ಅಗೇನ್ ಇಂಟರ್ನಲ್ ಟ್ರೇಡಲ್ಲೂ ಕ್ಲಾಸಿಫಿಕೇಶನ್ ಬರುತ್ತೆ ಹೋಗುತ್ತೆ. ಸೊ ನೀವು ಎರಡನ್ನೂ ಎಕ್ಸ್ಪ್ಲೇನ್ ಮಾಡಬೇಕು. ಎಷ್ಟು ಬರುತ್ತೋ ಹೋಗುತ್ತೋ ಅಷ್ಟೂ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕಂದರೆ ಇದೊಂದು 4 ಮಾರ್ಕ್ಸ್ಗೆ ಆಗಿರೋದ್ರಿಂದ ಸೊ 1 by 1 ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾ ಇರಬೇಕು. 5th ಕ್ವಶನ್ ಇದೆ, ಎಕ್ಸ್ಪ್ಲೇನ್ ಎನಿ 5 ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. ಸೊ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಇದ್ದಾವೆ, ಅವ್ರು ಕೇಳಿರೋದು ಎನಿ 5 ಯಾವುದಾದ್ರೂ 5 ಆಬ್ಜೆಕ್ಟಿವ್ಸ್, ಯಾವುದಾದ್ರೂ 5 ಉದ್ದೇಶಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಬಿಸ್ನೆಸ್ ವ್ಯವಹಾರದ ಉದ್ದೇಶಗಳು. ಸೊ 5 ಆಬ್ಜೆಕ್ಟಿವ್ಸ್ ಬರೀರಿ. ಆ್ಯಂಡ್ 6th ಕ್ವಶನ್ ಏನಿದೆ ಅಂದರೆ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ರಿಸ್ಕ್ ಆ್ಯಂಡ್ ಇಟ್ಸ್ ಕಾಸಸ್. ಸೊ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ರಿಸ್ಕ್, ಬಿಸ್ನೆಸ್ ರಿಸ್ಕ್ ಅಂದರೆ ಏನಂತ ಒಂದು ಮೀನಿಂಗ್ ಬರೀರಿ. ಸೊ ಮೀನಿಂಗ್ ಬರೆದ್ಮೇಲೆ ಎಕ್ಸ್ಪ್ಲೈನ್ ಇಟ್ಸ್ ಕಾಸಸ್. ಸೊ ನ್ಯಾಚುರಲ್ ಕಾಸ್ ಇದೆ, ಹ್ಯೂಮನ್ ಕಾಸ್ ಇದೆ. ಸೊ 4 ಕಾಸಸ್ ಬರುತ್ತೆ, ನ್ಯಾಚುರಲ್, ಹ್ಯೂಮನ್, ಎಕನಾಮಿಕ್, ಅದರ್ ಕಾಸ್. ಸೊ 4 ಪಾಯಿಂಟ್ಸ್ ಬರೋದು. 4 ಪಾಯಿಂಟ್ಸಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕು. ಎಕ್ಸ್ಪ್ಲನೇಷನ್ ಕೊಟ್ಟರೆ ಇದಾಗ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಸೊ ಬಿಸ್ನೆಸ್ ರಿಸ್ಕ್ ಅಂದರೆ ಅಂತ ಬರೀರಿ, ಆಮೇಲೆ ಎಕ್ಸ್ಪ್ಲೈನ್ ದಿ ಕಾಸಸ್. ಆ್ಯಂಡ್ 7th ಕ್ವಶನ್ ಇದೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಟು ಕನ್ಸಿಡರ್ ವೈಲ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೆಲ್ಲ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು. ಸೊ ಇದನ್ನ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಲಾಸ್ಟ್ ಕ್ಲಾಸಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ? 10 ಪಾಯಿಂಟ್ಸ್ ಬರುತ್ತೆ. 10 ಪಾಯಿಂಟ್ಸಲ್ಲಿ ಮಿನಿಮಮ್ ಒಂದು 8 ಆದರೂ ಎಕ್ಸ್ಪ್ಲೈನ್ ಮಾಡಬೇಕು. ಅದು ಯಾವುದು ಅಂದರೆ ಸೆಲೆಕ್ಷನ್ ಆಫ್ ಎ ಲೈನ್ ಆಫ್ ಎ ಬಿಸ್ನೆಸ್, ಸೈಜ್ ಆಫ್ ದಿ ಫರ್ಮ್, ಆಮೇಲೆ ಲೊಕೇಶನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್, ಪ್ಲಾಂಟ್ ಲೇಔಟ್, ಫಿಸಿಕಲ್ ಫೆಸಿಲಿಟೀಸ್, ಟ್ಯಾಕ್ಸ್ ಪ್ಲಾನಿಂಗ್, ಲಾಂಚಿಂಗ್ ದ ಎಂಟರ್ಪ್ರೈಸ್. ಸೊ ಈ ಥರ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ಬೇಕು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ, ಶಾರ್ಟ್ ಆನ್ಸರ್ ಕ್ವಶನ್ಸ್ ಬರುತ್ತೆ, ಲಾಂಗ್ ಆನ್ಸರ್ ಕ್ವಶನ್ಸ್ ಬರುತ್ತೆ. ಇವು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಕ್ವಶನ್ಸ್ ಇದಾವೆ ಅವೆಲ್ಲದಕ್ಕೂ ಆನ್ಸರ್ನ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಮಾರ್ನಿಂಗ್ ನಾನು 2 ಥರ PDF ಕಳಿಸ್ತಿದ್ದೀನಿ. ಅಗೇನ್ ನಾನು ಹೇಳ್ತಾ ಇದ್ದೀನಿ, 2 ಥರ PDF ಕಳಿಸಿ. ಒಂದರ ಸ್ಟಡಿ ಮೆಟೀರಿಯಲ್ ಇದೆ. ಸ್ಟಡಿ ಮೆಟೀರಿಯಲ್ ಏನಕ್ಕೆ ಅಂದರೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ಆ ಸ್ಟಡಿ ಮೆಟೀರಿಯಲ್ನ ರೆಫರ್ ಮಾಡ್ಕೊಳ್ಳಿ. ರೆಫರ್ ಮಾಡಿಕೊಂಡು ಎಲ್ಲ ಮೀನಿಂಗು, ಡೆಫಿನೇಷನ್ಸು ಸಹ ಇದ್ದಾವೆ, ಓದಿ. ಆ್ಯಂಡ್ ಸೆಕೆಂಡ್ ಇನ್ನೊಂದು PDF ನಾನು ಏನು ಕಳಿಸ್ತೀನಿ, ಕ್ವಶನ್ ಆ್ಯಂಡ್ ಆನ್ಸರ್. ಯಾವುದಕ್ಕೆ ಮಲ್ಟಿಪಲ್ ಚಾಯ್ಸು, ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್. ಇದು ಕೊಟ್ಟರೆ ಇನ್ನೂ ಜಾಸ್ತಿನೇ ಬರ್ತಾ ಹೋಗುತ್ತೆ. ಸೊ ಜಾಸ್ತಿ ಹೇಳಿಲ್ಲ. ಆಫ್ಲೈನ್ ಸ್ಟಾರ್ಟ್ ಆದಾಗ ಯಾಕೆ ಇನ್ನೂ ಜಾಸ್ತಿ ಕ್ವಶನ್ಸ್ ಇದ್ದಾವೆ, ಬರ್ಸ್ತೀನಿ. ಸೊ ಇವಾಗ ಕಳಿಸಿರೋನಷ್ಟು ನಿಮ್ಮ ನೋಟ್ಸಲ್ಲಿ ಬರ್ಕೊತ ಹೋಗ್ರಿ. ಸೊ ಕ್ವಶನ್ ವಿತ್ ಆನ್ಸರ್ ಇದೆ. ಸೊ ನಾನು ಹೇಗೆ ಮಾಡಿದ್ದೆ ಅದೇ ಥರ ಕ್ವಶನ್ ವಿತ್ ಆನ್ಸರ್ ಬರ್ಕೊತ ಹೋಗ್ತೀರಿ. ಸ್ಟಡಿ ಮೆಟೀರಿಯಲ್ ಆದಷ್ಟು ಜಾಸ್ತಿ ಕಾನ್ಸಂಟ್ರೇಷನ್ ಸ್ಟಡಿ ಮೆಟೀರಿಯಲ್ಗೆ ಕೊಡಿ. ಜಾಸ್ತಿ ಸ್ಟಡಿ ಮೆಟೀರಿಯಲ್ ಓದಿ, ಟೆಕ್ಸ್ಟ್ ಬುಕ್ಸ್ ಓದಿ. ಸೊ ನಾವು ಇಲ್ಲಿಗೆ ನಿಮ್ಮ ಮೊದಲನೇ ಚಾಪ್ಟರ್ ಅಂದರೆ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ನ ಕಂಪ್ಲೀಟ್ ಮಾಡ್ತಿದ್ದೀವಿ. ಸೊ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂದ್ರೆ ಒಂದೇ, ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಅಂದ್ರೆ ಒಂದೇ. ಹಳೆ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ಅಂದರೆ 2017-18 ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಅಂತಿದೆ. ಸೊ 2019-20 ಅದನ್ನ ನೇಮ್ ಚೇಂಜ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ. ಯಾವ ಥರದ ಬಿಸ್ನೆಸ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಕನ್ಫ್ಯೂಷನ್ ಆಗಬೇಡಿ, ಬೋತ್ ಆರ್ ದಿ ಸೇಮ್. ಸೊ ಟುಡೇ ವಿ ಕಂಪ್ಲೀಟೆಡ್ ಅವರ್ ಫಸ್ಟ್ ಚಾಪ್ಟರ್, ದಟ್ ಈಸ್ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಕ್ವಶನ್ ಆನ್ಸರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ವಶನ್ ಆನ್ಸರ್ ಸಹ ಆನ್ಸರ್ಸು ಸಹ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ನನಗೆ ನೋಟ್ಸ್ ತೋರಿಸ್ರಿ. ಇನ್ ಕೇಸ್ ಮೊಬೈಲ್ ಇಲ್ಲ, ವಾಟ್ಸಪ್ ಇಲ್ಲ ಅಂದರೆ ಅಗೇನ್ ನಾನು ಕ್ಲಾಸಲ್ಲಿ 1 by 1 ಬೋರ್ಡ್ ಬಿಲ್ ಬರ್ಕೊಂತ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಸೊ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಟುಡೇ ವಿ ಸ್ಟಾರ್ಟ್ ಅವರ್ ಸೆಕೆಂಡ್ ಚಾಪ್ಟರ್. ಸೊ ನಾವು ಇವತ್ತು 2ನೇ ಚಾಪ್ಟರ್, ನಿಮ್ಮ ಬಿಸ್ನೆಸ್ ಸ್ಟಡೀಸಲ್ಲಿ 2ನೇ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ 2ನೇ ಚಾಪ್ಟರ್ ಯಾವುದಿದೆ ಅಂದರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ನಿಮ್ಮ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನದಲ್ಲೇ ಸೆಕೆಂಡ್ ಚಾಪ್ಟರ್ ಯಾವುದಿದೆ, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಂದರೆ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಯಾವುದೆಲ್ಲ ರೀತಿಯಾಗಿ ಸ್ಟಾರ್ಟ್ ಮಾಡ್ಬೋದು, ಯಾವುದೆಲ್ಲ ಬೇಸಿಕ್ ಟೈಪ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ಬೋದು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಾವು ಸಿಂಗಲ್ನಾಗಾದರೂ ಸ್ಟಾರ್ಟ್ ಮಾಡ್ಬೋದು, ಪಾರ್ಟ್ನರ್ಶಿಪ್ಪಲ್ಲಾದ್ರೂ ಸ್ಟಾರ್ಟ್ ಮಾಡ್ಬೋದು, ಅಥವಾ ಕಾರ್ಪೊರೇಟ್ ಸೊಸೈಟಿ ಅಂದರೆ ಕಂಪ್ನಿಯಾಗಾದ್ರೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಜಾಯಿಂಟ್ ಸ್ಟಾಕ್ ಕಂಪ್ನಿಯಾಗಾದರೂ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ಸೊ ಹಲವಾರು ವಿಧಗಳಲ್ಲಿ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ಸೊ ಈ ಚಾಪ್ಟರ್ ಮೇಜರಾಗಿ ಏನು ಕಾನ್ಸಂಟ್ರೇಷನ್ ಕೊಡ್ತಾ ಹೋಗುತ್ತಂದರೆ, ಒಂದು ಬಿಸ್ನೆಸ್, ಒಂದು ಉದ್ಯಮ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಸೊ ಯಾವುದೆಲ್ಲ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಬರ್ತಾ ಹೋಗುತ್ತೆ.
if one is planning to start a business or is interested in expanding an existing one, an important decision related to the choice of forms of organization. ಯಾರಾದರೂ ಒಬ್ಬರು ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅವ್ರ ಮೈಂಡಲ್ಲಿ ಒಂದು ಬರೋ ಕಾನ್ಸೆಪ್ಟ್ ಬಂದು ಹೋಗುತ್ತೆ. ಸೊ ಒಬ್ಬನೇ ಸ್ಟಾರ್ಟ್ ಮಾಡಬೇಕು ಅಥವಾ ಪಾರ್ಟ್ನರ್ಶಿಪ್ ಮಾಡಬೇಕು ಅಥವಾ ಜಾಯಿಂಟ್ ಸ್ಟಾಕ್ ಕಂಪ್ನಿ ಮಾಡಬೇಕು ಇಲ್ಲ ಕೋಆಪರೇಟಿವ್ ಸೊಸೈಟಿ ಮಾಡಬೇಕು ಅಂದರೆ ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಕಮ್ಸ್ ಇನ್ ಮೈಂಡಲ್ಲಿ ಬರ್ತವೆ. ಇಲ್ಲ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಆ ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದು ಸಹ ಮೈಂಡಲ್ಲಿ ಬರ್ತಾ ಹೋಗುತ್ತೆ. ಸೊ ಈಗ ಇಯರ್ ಥಿಂಗ್ ಅಬ್ಸರ್ವ್ ದಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ಮ್ ಈಸ್ ಡಿಟರ್ಮೈನಿಂಗ್ ಬೈ ವೇಯಿಂಗ್ ದ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಈಚ್ ಟೈಪ್ ಆಫ್ ಆರ್ಗನೈಸೇಷನ್. ಸೊ ನಾವು ಒಂದು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅದರದೇ ಆದಂತಹ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇರ್ತಾ ಹೋಗುತ್ತೆ. ಸೊ ನಾವು ಒಂದು ಸಿಂಗಲ್ ಆಗಿ ನಾವೇ ವೈಯಕ್ತಿಕವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೂ ಸಹ ಪ್ರಾಬ್ಲಮ್ಸ್ ಇರುತ್ತೆ, ಅಡ್ವಾಂಟೇಜ್ ಸಹ ಇರುತ್ತೆ. ಇಲ್ಲ ನಮ್ಮ ಪಾರ್ಟ್ನರ್ಶಿಪ್ ಮೇಲೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೂ ಸಹ ಅದರದೇ ಆದಂತಹ ಅಡ್ವಾಂಟೇಜು ಮತ್ತು ಅದರದಾದಂಥ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಹಿಯರ್ ವಿ ಡಿಸ್ಕಸ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಯಾವುದೆಲ್ಲ ವೇರಿಯಸ್ ಫಾರ್ಮ್ಸ್ ಯಾವ ಇದಾವೆ ಅಂತ ನೋಡ್ಕೊತ ಹೋಗೋಣ. ವೇರಿಯಸ್ ಫಾರ್ಮ್ಸ್ ಆಫ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಹಲವಾರು ಫಾರ್ಮ್ಸ್ಗಳು ಬರ್ತಾ ಹೋಗುತ್ತೆ. ಅವು ಯಾವುವು ಅಂದರೆ ಮೊದಲನೇದು ಸೋಲ್ ಪ್ರೊಪ್ರೈಟರ್ಶಿಪ್. ಮೊದಲನೇದು ಯಾವುದು? ಸೋಲ್ ಪ್ರೊಪ್ರೈಟರ್ಶಿಪ್. ಮೊದಲನೇ ಫಾರ್ಮ್ ಆಫ್ ಆರ್ಗನೈಸೇಷನ್ ಈಸ್ ಬಿಸ್ನೆಸ್ ಆರ್ಗನೈಸೇಷನ್ ಸೋಲ್ ಪ್ರೊಪ್ರೈಟರ್ಶಿಪ್. ಎರಡನೇದು ಯಾವುದು ಅಂದರೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಮೂರನೇದು ಯಾವುದು? ಪಾರ್ಟ್ನರ್ಶಿಪ್. ನಾಲ್ಕನೇದು ಯಾವುದು? ಕೋಆಪರೇಟಿವ್ ಸೊಸೈಟೀಸ್. And last one is joint stock companies. Joint stock company. ಸೊ ನೀವು ಒಂದು ಥಿಂಗ್ ಅಬ್ಸರ್ವ್ ಮಾಡಿ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನಾವು ಫಾರ್ಮ್ ಮಾಡ್ತಿದ್ದೀವಿ, ಒಂದು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ 5 ರೀತಿಯಾಗಿ ನಾವು ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್, ಆ್ಯಂಡ್ ಸೆಕೆಂಡ್ ಒನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಥರ್ಡ್ ಒನ್ ಇಸ್ ಪಾರ್ಟ್ನರ್ಶಿಪ್, ಫೋರ್ತ್ ಒನ್ ಇಸ್ ಕೋಆಪರೇಟಿವ್ ಸೊಸೈಟೀಸ್, ಫಿಫ್ತ್ ಒನ್ ಇಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಈ 5ರದ್ದು ಅಡ್ವಾಂಟೇಜಸ್ಸು ಬರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಬರುತ್ತೆ. ನಾವು ಯಾವ ಮುಖಾಂತರ ಸ್ಟಾರ್ಟ್ ಮಾಡಿದ್ರು ಅಡ್ವಾಂಟೇಜಸ್ಸು ಇರುತ್ತೆ, ಸೊ ಡಿಸ್ಅಡ್ವಾಂಟೇಜಸ್ ಸಹ ಇರ್ತಾ ಹೋಗುತ್ತೆ. ಸೊ ಇದನ್ನೇ ಸ್ಟಾರ್ಟ್ ಮಾಡಿರೋದಕ್ಕೆ ಅಡ್ವಾಂಟೇಜಸ್ ಜಾಸ್ತಿ, ಇದು ಸ್ಟಾರ್ಟ್ ಮಾಡೋ ಅಡ್ವಾಂಟೇಜ್ ಜಾಸ್ತಿ ಅಂತ ಏನಿಲ್ಲ. 5ಕ್ಕೂ ಸಹ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇರ್ತಾ ಹೋಗುತ್ತೆ. ಸೊ ಒಂದು ಏನಂದರೆ ಒಂದು ಬಿಸ್ನೆಸ್ನ ನಾವು ಫಾರ್ಮ್ ಮಾಡ್ತಿದ್ದೀವಿ, ಇಲ್ಲ ಕ್ರಿಯೇಟ್ ಮಾಡ್ತಿದ್ದೀವಿ, ಇಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ 5 ಮುಖಾಂತರವಾಗಿ ಸ್ಟಾರ್ಟ್ ಮಾಡ್ಬೋದು. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್, ಆ್ಯಂಡ್ ಸೆಕೆಂಡ್ ಒನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಥರ್ಡ್ ಒನ್ ಇಸ್ ಪಾರ್ಟ್ನರ್ಶಿಪ್, ಫೋರ್ತ್ ಒನ್ ಇಸ್ ಕೋಆಪರೇಟಿವ್ ಸೊಸೈಟಿ, ಆ್ಯಂಡ್ ಫಿಫ್ತ್ ಒನ್ ಇಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ನಾವು ಇವತ್ತು ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು, ಸೋಲ್ ಪ್ರೊಪ್ರೈಟರ್ಶಿಪ್ನ ಫ್ಯೂಚರ್ಸ್ ಅಂದ್ರೇನು, ಸೋಲ್ ಪ್ರೊಪ್ರೈಟರ್ಶಿಪ್ನ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕಲಿತಾ ಹೋಗೋಣ. ಸೊ ವೇರಿಯಸ್ ಫಾರ್ಮ್ಸ್ ಇವೆ. ಸೊ ಇವತ್ತು ನಾವು ಸೋಲ್ ಪ್ರೊಪ್ರೈಟರ್ಶಿಪ್ನ ಕಲಿತಾ ಹೋಗೋಣ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು, ಸೋಲ್ ಅಂದರೆ ಏನು, ಪ್ರೊಪ್ರೈಟರ್ಶಿಪ್ ಅಂದರೆ ಏನು? ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಎ ಪಾಪ್ಯುಲರ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ಇಟ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ ಸ್ಮಾಲ್ ಬಿಸ್ನೆಸ್ ಎಸ್ಪೆಷಲಿ ಇನ್ ದಿ ಇನಿಷಿಯಲ್ ಇಯರ್ಸ್ ಆಫ್ ಆಪರೇಷನ್.
ಈ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ, ಹಳೆಯ ಕಾಲದಿಂದ ನಡ್ಕೊತ ಬಂದಿದೆ. ಸೊ ಇದು ಯಾವುದಕ್ಕೆ ಸೂಟ್ ಆಗುತ್ತೆ ಅಂದರೆ ಸ್ಮಾಲ್ ಬಿಸ್ನೆಸ್ ಮಾಡೋದಕ್ಕೆ ಅಷ್ಟೇ ಸೂಟ್ ಇದೆ. ಸೊ ಲಾರ್ಜ್ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡೋಕ್ಕಾಗೋದಿಲ್ಲ. ಏನಕ್ಕಂದರೆ ಸೊ ಇಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ಸೋಲ್ ಪ್ರೊಪ್ರೈಟರ್ಶಿಪ್ ರೆಫರ್ಸ್ ಟು ದಿ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ವಿಚ್ ಈಸ್ ಓನ್ಡ್, ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ ಬೈ ಆ್ಯನ್ ಇಂಡಿವಿಜುವಲ್. ಸೊ ಇದನ್ನ ಕಂಟ್ರೋಲು ಮ್ಯಾನೇಜ್ ಯಾರು ಮಾಡಿರ್ತಾರೆ? ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಮಾತ್ರ ಕಂಟ್ರೋಲ್ ಮಾಡ್ಕೊತ ಹೋಗ್ತಾ ಇರ್ತಾನೆ. ಆ್ಯಂಡ್ ಈ ಕ್ಯಾನ್ ಬೇರ್ ದ ಆಲ್ ರಿಸ್ಕ್ ಆ್ಯಂಡ್ ಪ್ರಾಫಿಟ್ಸ್. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನಂದರೆ ಸೋಲ್ ಅಂದರೆ ಓನ್ಲಿ, ಸೋಲ್ ಅಂದ್ರೇನು ಓನ್ಲಿ, ಪ್ರೊಪ್ರೈಟರ್ ಅಂದರೆ ಓನರ್, ಪ್ರೊಪ್ರೈಟರ್ ಅಂದರೆ ಓನರ್, ಸಿಂಗಲ್. ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ನಥಿಂಗ್ ಬಟ್ ದಿ ಸಿಂಗಲ್ ಓನರ್. ಸೊ ಒಂದು ಬಿಸ್ನೆಸ್ನ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿ ಸ್ಟಾರ್ಟ್ ಮಾಡೋದು, ಒಬ್ಬ ವ್ಯಕ್ತಿನೇ ಸ್ಟಾರ್ಟ್ ಮಾಡಿ, ಸಿಂಗಲ್ ಪರ್ಸನ್ನೇ ಸ್ಟಾರ್ಟ್ ಮಾಡ್ಕೊಂತ ಹೋಗ್ಬೋದು. ಬಟ್ ಅವ್ನು ಸಿಂಗಲ್ ವ್ಯಕ್ತಿ ಸ್ಟಾರ್ಟ್ ಮಾಡ್ತೇನೆ, ಒಬ್ಬ ಪರ್ಸನ್ನೇ ಸ್ಟಾರ್ಟ್ ಮಾಡ್ತೇನೆ, ಅವನೇ ಆ ಬಿಸ್ನೆಸ್ಸಿನ ಎಲ್ಲ ರಿಸ್ಕ್ನ ಆಗಿರ್ಬೋದು, ಅಲ್ಲಿ ಏನೇ ತೊಂದರೆ ಬಂದರೆ ಈ ಕ್ಯಾನ್ ಓನ್ಲಿ ದ ಮ್ಯಾನೇಜ್ ದ ಆಲ್ ದ ಬಿಸ್ನೆಸ್ ರಿಸ್ಕ್ ಆ್ಯಂಡ್ ಈ ಕ್ಯಾನ್ ಶೇರ್ ದ ಪ್ರಾಫಿಟ್. ಈ ಓನ್ಲಿ ಶೇರ್, ಒಂದು ಪ್ರಾಫಿಟ್ ಆದರೂ ಅವನೊಬ್ಬನೇ ತೊಗೋಬೇಕಾಗಿರುತ್ತೆ, ರಿಸ್ಕ್ ಬಂದರೂ ಅವನೇ ಬೇರ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪು ಲಾರ್ಜ್ ಬಿಸ್ನೆಸ್ಸಿಗೆ ಸೂಟ್ ಆಗೋದಿಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇರ್ತವೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿರುತ್ತೆ, ಅಲ್ಲೆಲ್ಲ ನಾವು ಸಿಂಗಲ್ ಓನರ್ ಆಗಿ ಬಿಸ್ನೆಸ್ನ ನಡೆಸೋಕ್ಕಾಗೋದಿಲ್ಲ. ಏನಕ್ಕಂದರೆ ದೊಡ್ಡ ದೊಡ್ಡಗೆ ಬಿಸ್ನೆಸ್ಗಳು ಅತಿ ಹೆಚ್ಚು ಕ್ಯಾಪಿಟಲ್ನ ಬಂಡವಾಳನ ಇನ್ವೆಸ್ಟ್ ಮಾಡ್ಕೊತ ಹೋಗ್ಬೋದು. ಸೊ ಒಬ್ಬರಿಂದ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಯಾವುದಕ್ಕೆ ಸೂಟೇಬಲ್ ಆಗಿರುತ್ತೆ ಅಂದರೆ ಈ ಸಣ್ಣ ಸಣ್ಣ ಕಿರಾಣಿ ಅಂಗಡಿ ಆಗಿರ್ಬೋದು, ಕಟಿಂಗ್ ಶಾಪ್, ಬ್ಯೂಟಿ ಪಾರ್ಲರ್ಸ್, ಇವೆಲ್ಲ ಅಬ್ಸರ್ವ್ ಮಾಡಿ ಅಲ್ಲೆಲ್ಲ ಸಿಂಗಲ್ ಓನರ್ಸ್ ಇರ್ತಾರೆ, ಒಬ್ಬೊಬ್ಬ ವ್ಯಕ್ತಿಗೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತಾರೆ, ಅಲ್ಲೆಲ್ಲ ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಇರೋದಿಲ್ಲ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಸೂಟೇಬಲ್ ಫಾರ್ ದಿ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ದಿ ಲಾರ್ಜ್ ಬಿಸ್ನೆಸ್. ಸೊ ಲಾರ್ಜ್ ಬಿಸ್ನೆಸ್ ಏನಕ್ಕೆ ಸೂಟ್ ಆಗಲ್ಲ ಅಂದರೆ ಎಲ್ಲ ರಿಸ್ಕ್ನ ಅವನೊಬ್ಬನೇ ಬೇರ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲ ಕ್ಯಾಪಿಟಲ್ನ ಅವನೊಬ್ಬನೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಇನ್ವೆಸ್ಟ್ ದಟ್ ಹೆವಿ ಕ್ಯಾಪಿಟಲ್. ಸೊ ಕೋಟ್ಯಾಂತರ ರೂಪಾಯಿ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಅಮೌಂಟ್ ಬೇಕಾದ್ರೆ ಸೊ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಸೂಟೇಬಲ್ ಫಾರ್ ದಿ ಸ್ಮಾಲ್ ಬಿಸ್ನೆಸ್ ಆರ್ಗನೈಸೇಷನ್. This is form of business particularly common in areas of personalized service such as beauty parlors, hair salons and small scale activities like retail shop. ಸೊ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಜಾಸ್ತಿ ಎಲ್ಲಿ ಕಾಣ್ತೀವಿ ಅಂದರೆ ಬ್ಯೂಟಿ ಪಾರ್ಲರ್ಸ್ ಆಗಿರ್ಬೋದು, ಕಟಿಂಗ್ ಶಾಪ್ಸ್ ಆಗಿರ್ಬೋದು, ರಿಟೇಲ್ ಶಾಪ್ಸ್ ಅಂದರೆ ಕಿರಾಣಿ ಅಂಗಡಿಗಳು, ಈ ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ಸಿಂಗಲ್ ಓನರ್ ಒಬ್ಬ ವ್ಯಕ್ತಿನೇ ಸ್ಟಾರ್ಟ್ ಮಾಡ್ಕೊತ ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿ ಪಾರ್ಟ್ನರ್ಶಿಪ್ನ ನಾವು ಅಬ್ಸರ್ವ್ ಮಾಡೋದಿಲ್ಲ. ಅದೇ ದೊಡ್ಡ ದೊಡ್ಡ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ, ಅವೆಲ್ಲ ಪಾರ್ಟ್ನರ್ಶಿಪ್ ಮೇಲೆ ಸ್ಟಾರ್ಟ್ ಮಾಡ್ಕೊತ ಹೋಗ್ತಾರೆ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಏನು? ಸೋಲ್ ಪ್ರೊಪ್ರೈಟರ್ಶಿಪ್ ರೆಫರ್ಸ್ ಟು ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಓನ್ಡ್, ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ ಬೈ ಆನ್ ಇಂಡಿವಿಜುವಲ್ who is recipients of all profits and bear all the risk. So sole proprietorship refers to the sole proprietorship refers to the form of business organization which is owned, managed, controlled by individual. Which is owned, managed and controlled by the owned, managed and controlled by an individual. Individual means single person, controlled by the individual. Owned, managed and controlled by the individual who is the recipient of all profits and bears all risk. Who is the recipient of all profits and bear the risk. So sole proprietorship andrenu? Sole proprietorship refers to the forms of business organization which is owned andre ಅವನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಮ್ಯಾನೇಜ್ಡ್, ಸೊ ಮ್ಯಾನೇಜಿಂಗ್ ದ, ಕಂಟ್ರೋಲಿಂಗ್ ದ ಥಿಂಗ್ಸ್ ಅಂಡ್ ಕಂಟ್ರೋಲ್ಡ್.
ಸೊ ಓನರ್ ಮ್ಯಾನೇಜ್ ಆ್ಯಂಡ್ ಕಂಟ್ರೋಲ್ ಬೈ ಆನ್ ಇಂಡಿವಿಜುವಲ್, ಒಬ್ಬ ಪರ್ಸನಿಂದನೇ ಆ ಬಿಸ್ನೆಸ್ಸು ಸ್ಟಾರ್ಟ್ ಆಗಿರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊತ ಮ್ಯಾನೇಜ್ ಮಾಡ್ಕೊತ ಹೋಗ್ತಿರ್ತಾನೆ. ಸೊ ಬೈ ದ ಸಿಂಗಲ್ ಇಂಡಿವಿಜುವಲ್, ಒಬ್ಬ ಪರ್ಸನ್ ಸ್ಟಾರ್ಟ್ ಮಾಡೋ ಬಿಸ್ನೆಸ್ನ ನಾವೇನಂತೀವಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತೀವಿ. ಅಲ್ಲಿ ಯಾವುದೇ ರೀತಿ ಅತಿ ಹೆಚ್ಚು ಓನರ್ಗಳು ಒಬ್ಬನೇ ಆಗಿರ್ತಾನೆ. ಓನರ್ ಎಷ್ಟು ಜನ ಇರ್ತಾರೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಬ್ಬನೇ ಆಗಿರ್ತಾನೆ. ಅವನು ಪ್ರಾಫಿಟ್ಟು ಅವನೊಬ್ಬನೇ ತಗೊಳ್ತಾನೆ, ರಿಸ್ಕ್ ಸಹ ಲಾಸ್ ಆದರೂ ಅವನೊಬ್ಬನೇ ಬೇರ್ ಮಾಡ್ತಾನೆ, ಏನೇ ರಿಸ್ಕ್ ಬಂದರೂ ಅವನೊಬ್ಬನೇ ಸಹ ಹ್ಯಾಂಡ್ಲ್ ಮಾಡ್ಕೊತ ಹೋಗ್ತಾನೆ. ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ನಥಿಂಗ್ ಬಟ್ ಎ ಸಿಂಗಲ್ ಓನರ್ ಆರ್ ಓನ್ಲಿ ಓನರ್. ಓನ್ಲಿ ಅಂದರೆ ಒಂದು. ಸೊ ಓನ್ಲಿ ಓನರ್ ಆರ್ ಇಂಡಿವಿಜುವಲ್. ಒನ್ ಹೂ ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್ ವಿತ್ ಸಿಂಗಲ್ ಹ್ಯಾಂಡೆಡ್ಲಿ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಆನ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಿಗೆ ಎಕ್ಸಾಂಪಲ್ಸ್ ಯಾವುವು ಅಂದರೆ ಬ್ಯೂಟಿ ಪಾರ್ಲರ್ಸ್, ಹೇರ್ ಸಲೂನ್ಸ್ ಆರ್ ಕಟಿಂಗ್ ಶಾಪ್ಸ್, ಲೈಕ್ ರಿಟೇಲ್ ಶಾಪ್ ಸಹ ನಾವು ಎಕ್ಸಾಂಪಲ್ ಕೊಡ್ಬೋದು. ಸಣ್ಣ ಕಿರಾಣಿ ಅಂಗಡಿಗಳು ಸಹ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ಬೋದು. ಸೊ ಅಲ್ಲೆಲ್ಲ ಯಾವುದೇ ರೀತಿ ಎರಡೆರಡು ಪಾರ್ಟ್ನರ್ಶಿಪ್ ಇರೋದಿಲ್ಲ. ಸಿಂಗಲ್ ಓನರ್ ಇರ್ತಾರೆ, ಅವರೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅವರೇ ಪ್ರಾಫಿಟ್ಸ್ನ ತಗೊಳ್ತಾರೆ. again ಏನಾದರೂ ರಿಸ್ಕ್ ಆಯ್ತು ಅಂದರೆ ಅವರೇ ಬೇರ್ ಮಾಡ್ಕೊತ ಹೋಗ್ತಾರೆ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ refers to the forms of business organization which is owned, managed and controlled by the individual and which the recipients of all profits and bear the risk. He can only bear the risk and he can also ಅವ್ನ ಪ್ರಾಫಿಟ್ಸ್ ಬಂದಿರೋದನ್ನ ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ. ಯಾಕಂದರೆ ಅವನೊಬ್ಬನೇ ಓನರ್ ಆಗಿರ್ತಾನೆ, ಅವನೊಬ್ಬನೇ ಕೆಲಸ ಮಾಡ್ತಿರ್ತಾನೆ. ಸೊ ಈ ಕ್ಯಾನ್ ಓನ್ಲಿ ದ ಶೇರ್ ದ ಪ್ರಾಫಿಟ್ ವಿತ್ ಇಮ್ ಓನ್ಲಿ. ಅವನೇ ಆ ಪ್ರಾಫಿಟಲ್ಲಿ ಅವನೇ ತೊಗೋಬೋದು. ಇನ್ ಕೇಸ್ ಲಾಸ್ ಆಯ್ತಂದ್ರೆ ಬೇರೆ ಯಾರೂ ಅದನ್ನ ಲಾಸ್ನ ಬೇರ್ ಮಾಡೋಕ್ಕೋಗಲ್ಲ, ಅವನೇ ಲಾಸ್ನ ಬೇರ್ ಮಾಡ್ಕೊತ ಹೋಗ್ಬೇಕು. ಇನ್ ಕೇಸ್ ಎನಿ ರಿಸ್ಕ್ ಅರೈಸ್ ಆಯ್ತು ಅಂದರೆ ಅವನೇ ರಿಸ್ಕ್ನ ಬೇರ್ ಮಾಡ್ಕೊತ ಹೋಗ್ಬೇಕು. ಯಾಕಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೆಸರಲ್ಲೇ ಇದೆ. ಸೋಲ್ ಅಂದರೆ ಸಿಂಗಲ್, ಪ್ರೊಪ್ರೈಟರ್ ಅಂದರೆ ಓನರ್. ಸೊ ಸಿಂಗಲ್ ಓನರ್. ಈಗ ಸೋಲ್ ಅಂದ್ರೆ ಏನು? ಸಿಂಗಲ್ಲು. ಪ್ರೊಪ್ರೈಟರ್ ಅಂದರೆ ಪ್ರೊಪ್ರೈಟರ್ಶಿಪ್ ಅಂದರೆ ಓನರ್. ಸೊ ಸಿಂಗಲ್ ಓನರ್. ಸೊ ಸೋಲ್ ಪ್ರೊಪ್ರೈಟರ್ ಇಸ್ ನಥಿಂಗ್ ಬಟ್ ಆ್ಯನ್ ಸಿಂಗಲ್ ಓನರ್. Sole trader is, according to JL and Sons, sole trader is a type of business unit where is a person solely responsible providing the capital for bearing the risk of the enterprise and management of business. ಇಲ್ಲಿ ಒಬ್ಬರು ಆತರ ಏನು ಹೇಳಿದ್ದಾರೆ ಅಂದರೆ ಸೋಲ್ ಪ್ರೊಪ್ರೈಟರ್ ಅಂದರೆ ಇಟ್ ಇಸ್ ಅ ಟೈಪ್ ಆಫ್ ಬಿಸ್ನೆಸ್ ಯೂನಿಟ್ ವೇರ್ ಇಸ್ ದ ಸಿಂಗಲ್ ಪರ್ಸನ್ ಕ್ಯಾನ್ ಹ್ಯಾಂಡಲ್ ದ ಹೋಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬೇರ್ ದ ರಿಸ್ಕ್. ಸೊ ಒಬ್ಬ ಪರ್ಸನ್ನೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ, ಈ ಕ್ಯಾನ್ ಓನ್ಲಿ ದ ಬೇರ್ ದ ರಿಸ್ಕ್ ಆ್ಯಂಡ್ ಈ ಕ್ಯಾನ್ ಶೇರ್ ದ ಪ್ರಾಫಿಟ್. ಅವನೊಬ್ಬನೇ ಪ್ರಾಫಿಟ್ನು ತಗೊಳ್ತಾನೆ, ಬಂದರೆ ಲಾಸ್ ಹತ್ರ ಅವನೊಬ್ಬನೇ ಹ್ಯಾಂಡಲ್ ಮಾಡಬೇಕು. ಸೊ ಸೋಲ್ ಪ್ರೊಪ್ರೈಟರ್ ಇಸ್ ನಥಿಂಗ್ ಬಟ್ ಸಿಂಗಲ್ ಓನರ್ಶಿಪ್. ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಕೂಡ ಒಂದು ಫಾರ್ಮ್ ಆಗಿರುತ್ತೆ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು? ಸಿಂಗಲ್ ಓನರ್ಶಿಪ್. ಸೊ ಸಮ್ ಆಫ್ ದ ಸೈಲೆಂಟ್ ಫ್ಯೂಚರ್ಸ್, there are some of the silent futures characteristics of the sole proprietorship forms of organizations ಇದಾವೆ. ಫ್ಯೂಚರನ್ನು ನಾವು ಕಲಿತಾ ಹೋಗೋಣ. ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಫ್ಯೂಚರ್ಸ್ ಅಂದ್ರೆ ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಒಂದೇ. ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. Features of sole proprietorship. The first feature is formation and closure. First feature adu formation and closure. So formation and closure andre enu? There is a no separate law that governs sole proprietorship and legal forms are required to start a sole proprietor business. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ನಾವು ಸ್ವಂತವಾಗಿ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ ಫಾರ್ಮೇಷನ್ ಮಾಡ್ಬೇಕಂದ್ರೆ ಯಾವುದೇ ರೀತಿ ಗೌರ್ಮೆಂಟ್ ರೂಲ್ಸ್ ಕೇಳೋಂಗಿಲ್ಲ, ಬೇರೆಯವ್ರದ್ದು ಪರ್ಮಿಷನ್ ತೊಗೊಳಂಗಿಲ್ಲ. ಸೊ ಯು ಕ್ಯಾನ್ ಸಿಂಗಲ್ ಹ್ಯಾಂಡೆಡ್ಲಿ ದ ಫಾರ್ಮ್ ದಟ್ ಬಿಸ್ನೆಸ್. And may require license. Closure of business can also be done easily. There in case of formation as well as the closure of business. ಒಂದು ಬಿಸ್ನೆಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಒಂದು ಬಿಸ್ನೆಸ್ ನಾವು ಸಿಂಗಲ್ ಓನರ್ಶಿಪ್ ಆಗಿ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಈಸಿಯಾಗಿ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ಯಾಕಂದರೆ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ, ಅವ್ರು ಕೇಳಬೇಕು ಇವ್ರನ್ನ ಕೇಳಬೇಕು ಅನ್ನೋ ಪಾರ್ಟ್ನರ್ಶಿಪ್ ಥರ ಟೆನ್ಷನ್ ಇರೋದಿಲ್ಲ. ಸಿಂಗಲ್ ಹ್ಯಾಂಡೆಡ್ಲಿ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಂಡ್ ಈ ಕ್ಯಾನ್ ಆಲ್ಸೋ ಡಿಸೈಡ್ ಟು ಕ್ಲೋಸ್ ದ ಬಿಸ್ನೆಸ್. ಸೊ ದೇರ್ ಇಸ್ ನೋ
ರಿಸ್ಕ್ ವೈಲ್ ವಿ ಫಾರ್ಮಿಂಗ್ ದ ಬಿಸ್ನೆಸ್ ಆ್ಯಂಡ್ ಕ್ಲೋಸಿಂಗ್ ದ ಬಿಸ್ನೆಸ್. ಯಾವುದೇ ರೀತಿ ತೊಂದರೆ ಆಗಲಿ ರಿಸ್ಕ್ ಆಗಲಿ ಇರೋದಿಲ್ಲ. ಈಸಿಯಾಗಿ ಫಾರ್ಮ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಬಿಸ್ನೆಸ್ನ. ಸೊ ಇನ್ವೆಸ್ಟ್ಮೆಂಟ್ ಕೂಡ ಒಬ್ಬನೇ ಬೇರ್ ಮಾಡಬೇಕಾಗಿರುತ್ತೆ. ಸೊ ಕ್ಲೋಸ್ ಮಾಡಬೇಕಾದ್ರೆ ಅವ್ರ ಪರ್ಮಿಷನ್ ತೊಗೋಬೇಕು, ಇವ್ರ ಪರ್ಮಿಷನ್ ಅಂತ ಏನಿರಲ್ಲ, ಯಾಕಂದರೆ ಅವನೇ ಓನರ್ ಆಗಿರೋದ್ರಿಂದ. ಸೊ ಈ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಂಡ್ ಈ ಕ್ಯಾನ್ ಕ್ಲೋಸ್ ದ ಬಿಸ್ನೆಸ್ ವಿತ್ ದ ಸೇಮ್. ಸೊ ದೆರ್ ಈಸ್ ನೋ ಸಪ್ರೇಟ್ ಲಾ ದಟ್ ಗೌರ್ನ್ ಸೋಲ್ ಪ್ರೊಪ್ರೈಟರ್ಶಿಪ್ ಬಾರ್ಡ್ ಆ್ಯಂಡ್ ಲೀಗಲ್ ಫಾರ್ಮಾಲಿಟೀಸ್. ಸೊ ಲೀಗಲ್ ಫಾರ್ಮಾಲಿಟೀಸ್ ಏನಿರೋದಿಲ್ಲ, ಈಸಿಯಾಗಿ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮೇಷನ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಕ್ಲೋಜರ್ ಸಹ ಮಾಡ್ಬೋದು. ಇಟ್ ಈಸ್ ದಿ ಒನ್ ಆಫ್ ದಿ ಫ್ಯೂಚರ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲಯಬಿಲಿಟಿ. Second feature is liability. So liability, sole proprietorship, unlimited liability, that implies that the owner is personally responsible for payment in debts in case of assets. So liability ಅಂದ್ರೆ ಇನ್ ಕೇಸ್ ನಾವು ಏನಾದರೂ ಸಾಲ ತೊಗೊಂಡಿದ್ರೆ ಇಲ್ಲಾಂದ್ರೆ ಬ್ಯಾಂಕಿಂದ ಲೋನ್ ತೊಗೊಂಡಿದ್ವಿ ಅಂದರೆ ಈ ಕ್ಯಾನ್ ಓನ್ಲಿ ಬೇರ್ ದ ಓಲ್ ಲಯಬಿಲಿಟೀಸ್. ಸೊ ಸಾಲನೆಲ್ಲ ಯಾರು ತೀರಿಸ್ಬೇಕಾದ್ರೆ ಸಿಂಗಲ್ ಓನರೇ ತೀರಿಸ್ಬೇಕಾಗಿರುತ್ತೆ. ಯಾಕಂದರೆ ಈ ಕ್ಯಾನ್ ಬೇರ್ ದ ರಿಸ್ಕ್. ಸೊ ಅವನೊಬ್ಬನೇ ಓನರ್ ಆಗಿರೋದ್ರಿಂದ ಒಂದು ಪ್ರಾಫಿಟ್ ಬಂದರೂ ಅವನೇ ಹಂಚ್ಕೋಬೇಕಾಗಿರುತ್ತೆ, ಒಂದು ಲಾಸ್ ಬಂದರೂ ಅವನೇ ಬೇರ್ ಮಾಡಬೇಕಾಗುತ್ತೆ, ಒಂದು ಸಾಲ ತೊಗೊಂಡಿದ್ದಂದರೆ ಅವನೇ ತೀರಿಸ್ಬೇಕಾಗಿರುತ್ತೆ. ಸೊ ಆ್ಯಸ್ ಸಚ್ ಓನರ್ಸ್ ಪರ್ಸ್ನಲಿ ಸಚ್ ಈಸ್ ದರ್ ಪರ್ಸ್ನಲ್ ಕಾರ್ ಆ್ಯಂಡ್ ಅಸೆಟ್ಸ್ ಕುಡ್ ಬಿ ಸೋಲ್ಡ್ ಫಾರ್ ರೀಪೇಯಿಂಗ್ ದ ಡೆಪ್ಟ್. ಸೊ ಇನ್ ಕೇಸ್ ಪಾರ್ಟ್ನರ್ಶಿಪ್ ಆಗಿದ್ದರೆ ಪಾರ್ಟ್ನರ್ ಸಹ ಶೇರ್ ಮಾಡಬೇಕಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲೋನ್ ತೊಗೊಂಡಿದ್ದಾರೆ, ವಿತ್ ಹೆಲ್ಪ್ ಆಫ್ ದಿ ಪಾರ್ಟ್ನರ್ ಈ ಕ್ಯಾನ್ ಗಿವ್ ದ ಲೋನ್. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ 1 ಲಕ್ಷ ರೂಪಾಯಿ ತೊಗೊಂಡಿರ್ತೀವಿ ಸಾಲ. ಸೊ ಅವ್ನು ಸಿಂಗಲ್ ಆಗಿ ಓನರ್ಶಿಪ್ ಆಗಿದ್ರೆ ಆ 1 ಲಕ್ಷ ರೂಪಾಯಿ ಸಾಲ ಯಾರು ತೀರಿಸ್ಬೇಕು, ಆ ಸಿಂಗಲ್ ಓನರೇ ತೀರಿಸ್ಬೇಕಾಗಿರುತ್ತೆ. ಅದೇ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಬ್ಬರು ತೀರಿಸ್ಬೇಕಾಗುತ್ತೆ, 50,000 ಕೊಟ್ಟು ತೀರಿಸ್ತಾರೆ. ಬಟ್ ಇಟ್ ಈಸ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. ಈಸ್ ಲಯಬಿಲಿಟಿ ಯಾವುದೇ ರೀತಿ ಬಂದರೆ ಸಿಂಗಲ್ ಓನರೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆಲ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಟ್ ಡೆಬ್ಟ್ಸ್, ದಟ್ ಲೋನ್ ಅಮೌಂಟ್ ವಿಲ್ ಬಿ ಡಿಪೆಂಡ್ಸ್ ಅಪಾನ್ ದಿ ಸಿಂಗಲ್ ಓನರ್. ಸೊ ಏನು ಹೇಳುತ್ತೆ, ಸೋಲ್ ಪ್ರೊಪ್ರೈಟರ್ಸ್ ಆರ್ ಅನ್ಲಿಮಿಟೆಡ್ ಲಯಬಿಲಿಟಿ ದಟ್ ಇಂಪ್ಲೈಸ್ ದಟ್ ದ ಓನರ್ ಇಸ್ ಪರ್ಸ್ನಲಿ ರೆಸ್ಪಾನ್ಸಿಬಲ್ ಫಾರ್ ಪೇಮೆಂಟ್ ಆಫ್ ಡೆಬ್ಟ್ಸ್. ಸೊ ಪರ್ಸ್ನಲ್ ಆಗಿ ಯಾರು ರೆಸ್ಪಾನ್ಸಿಬಲ್ ಇರುತ್ತೆ, ಓನರ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾನೆ. ಸೋಲ್ ಆಗಿರೋದ್ರೆ ಸಿಂಗಲ್ ಓನರ್ ಆಗಿರೋದ್ರೆ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಯಾವುದಕ್ಕೆ, ಒಂದು ರಿಪೇಮೆಂಟ್ ಆಫ್ ದಿ ಲೋನ್. ಆ್ಯಂಡ್ ಥರ್ಡ್ ಒನ್ ಈಸ್ ಸೋಲ್ ರಿಸ್ಕ್ ಬೇರರ್ ಆ್ಯಂಡ್ ಪ್ರಾಫಿಟ್ ರೆಸಿಪೆಂಟ್. ಸೋಲ್ ರಿಸ್ಕ್ bearer and profit recipient. So sole risk bearer ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್, ನಾನು ಹೇಳಿದ್ದೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ದೇರ್ ಈಸ್ ನೋ, we cannot avoid the risk will be minimized, but we cannot avoid the risk will be there in every business. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಅದೇ ನಾವು ಒಂದು ಸಿಂಗಲ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಬರುವಂತಹ ರಿಸ್ಕ್ಗಳನ್ನೆಲ್ಲ ಯಾರು ಬೇರ್ ಮಾಡಬೇಕಾಗಿರುತ್ತೆ, ಸಿಂಗಲ್ ಓನರೇ ಬೇರ್ ಮಾಡಬೇಕಾಗಿರುತ್ತೆ. ನಾವು ಬೇರೆಯವ್ರ ಮೇಲೆ ನಾವು ಆ ಒತ್ತಡನ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಸ್ಟಾರ್ಟ್ ಮಾಡ್ತೀವಿ, ಸಿಂಗಲ್ ಓನರ್ಶಿಪ್ಪಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಬರುವಂತಹ ರಿಸ್ಕ್ಗಳನ್ನೆಲ್ಲ ನಾನೇ ಫೇಸ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ರಿಸ್ಕ್ ಅಂತ ಹೇಳಿದ್ದೆ, ಥೆಫ್ಟ್ ಆಗೋ ಚಾನ್ಸ್ ಇರುತ್ತೆ, ಫೈರ್ ಆಗೋ ಚಾನ್ಸಸ್ ಇರುತ್ತೆ, ಮೆನಿ ರಿಸ್ಕ್, ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ರಿಸ್ಕ್ಗಳು ಬಂದಾಗ ಯಾರು ಬೇರ್ ಮಾಡ್ಬೇಕು, ಸೋಲ್ ರಿಸ್ಕ್ ಬೇರರ್, ಸಿಂಗಲ್ ರಿಸ್ಕ್ ಬೇರರ್ ಅವನೇ. ಸೋಲ್ ಅಂದರೆ ಸಿಂಗಲ್ ಓನರೇ ಬೇರ್ ಮಾಡ್ಕೊತ ಹೋಗ್ತಾ ಇರಬೇಕಾಗುತ್ತೆ. ಇಫ್ ಈ ಸ್ಟಾರ್ಟ್ ಒಂದು ರಿಟೇಲ್ ಶಾಪ್ ಸ್ಟಾರ್ಟ್ ಮಾಡ್ತಾನೆ, ಸೊ ಫಸ್ಟ್ ಇಯರ್ ಚೆನ್ನಾಗಿ ಆಗುತ್ತೆ, ಸೊ ಸೆಕೆಂಡ್ ಇಯರ್ ಲಾಸ್ ಆಗ್ಬೋದು, ಇಲ್ಲ ಕಾಂಪಿಟೇಷನ್ ಅರೈಸ್ ಆಗ್ಬೋದು. ಸೊ ಆ ಕಾಂಪಿಟೇಷನ್ನ ಯಾರು ಅವಾಯ್ಡ್ ಮಾಡ್ಬೇಕು, ಅವನೇ ಸಿಂಗಲ್ ಓನರ್ ಆಗಿರೋ ಅವನೇ ಆ ಕಾಂಪಿಟೇಷನ್ನ ಅವಾಯ್ಡ್ ಮಾಡ್ಕೊತ ಹೋಗ್ಬೇಕು. ಅದೇ ರೀತಿ ಪ್ರಾಫಿಟ್, ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಪ್ರಾಫಿಟ್ ಮೇನ್ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ, ಪ್ರಾಫಿಟ್ನ ಅಚೀವ್ ಮಾಡ್ಬೇಕಂತ ಆಗಿರುತ್ತೆ. ಸೊ ಆ ವರ್ಷ ಅವನಿಗೆ ಪ್ರಾಫಿಟ್ ಒಂದು 10,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಆ 10,000ದಲ್ಲಿ ಅವ್ನು ಯಾರಿಗೂ ಶೇರ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಯಾವುದರಲ್ಲಿ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಪ್ರಾಫಿಟ್ನ ಯಾರಿಗೂ ಕೊಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಈಸ್ ದ ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಆಗಿರೋದ್ರೆ ಆ 10,000 ರೂಪಾಯಿ ಪ್ರಾಫಿಟ್ಟು ಯಾರ್ದಾಗಿರುತ್ತೆ, ಆ ಸಿಂಗಲ್ ಓನರಿಂದ ಆಗಿರುತ್ತೆ. ಬಿಕಾಸ್ ಸೋಲ್ ಪ್ರೊಪ್ರೈಟರ್ ಇಸ್ ಸಿಂಗಲ್ ಓನರ್ಶಿಪ್. ಸೊ ಈ ಕ್ಯಾನ್ ಓನ್ಲಿ ಬೇರ್ ಆಲ್ ದ ರಿಸ್ಕ್ ಆ್ಯಂಡ್ ಈ ಕ್ಯಾನ್ ಓನ್ಲಿ ಶೇರ್ ದ ಪ್ರಾಫಿಟ್ ವಿತ್ ಹಿಮ್ ಓನ್ಲಿ. ಅವನೊಬ್ಬನೇ ಆ ರಿಸ್ಕ್ನ ಬೇರ್ ಮಾಡಬೇಕು, ಅವನೊಬ್ಬನೇ ಪ್ರಾಫಿಟ್ನ ಶೇರ್ ಮಾಡ್ಕೊತ ಹೋಗ್ತಾ ಇರಬೇಕು. ಸೊ ಈ ಕೆನಾಟ್ ಶೇರ್ ದ ಪ್ರಾಫಿಟ್ ವಿತ್ ಅದರ್ಸ್. ಸೊ ಅದೇ ಪಾರ್ಟ್ನರ್ಶಿಪ್ಪಲ್ಲಿ ಶೇರ್ ಮಾಡಬೇಕಾಗಿರುತ್ತೆ. ಸೊ ಸಿಂಗಲ್ ಓನರ್ಶಿಪ್ ಆಗಿರೋದ್ರಿಂದ ಅವನೇ ರಿಸ್ಕ್ನ ಬೇರ್ ಮಾಡಬೇಕು, ಅಲ್ಲಿ ಬರುವಂಥ ಪ್ರಾಫಿಟ್ನ ಅವನೇ ತೊಗೋಬೇಕು, ಅಲ್ಲಿ ಬರುವಂಥ ಲಾಸ್ ಕೂಡ ಸಹ ಅವನೇ ಬೇರ್ ಮಾಡ್ಕೊತ ಹೋಗ್ತಾ ಇರಬೇಕು. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಕಂಟ್ರೋಲ್. ಫೋರ್ತ್ ಫ್ಯೂಚರ್ ಈಸ್ ಕಂಟ್ರೋಲ್.
ಸೊ ಫೋರ್ತ್ ಫ್ಯೂಚರ್ ಇಸ್ ಕಂಟ್ರೋಲ್. ದ ರೈಟ್ ಟು ರನ್ ದ ಬಿಸ್ನೆಸ್ ಆ್ಯಂಡ್ ಮೇಕ್ ಆಲ್ ಡಿಸಿಷನ್ಸ್ ಲೈಸ್ ಅಬ್ಸಲ್ಯೂಟ್ಲಿ ವಿತ್ ಎ ಸೋಲ್ ಪ್ರೊಪ್ರೈಟರ್. ಯು ಕ್ಯಾನ್ ಕ್ಯಾರಿ ಔಟ್ ದ ಪ್ಲಾನ್ಸ್ ವಿತೌಟ್ ಎನಿ ಇಂಟರ್ಫರೆನ್ಸ್ ಫ್ರಮ್ ಅದರ್ಸ್. ಸೊ ಏನಂದರೆ ಒಂದು ಕಂಟ್ರೋಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಾರ್ದಾಗಿರುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಸಿಂಗಲ್ ಓನರ್ದೇ ಆಗಿರುತ್ತೆ, ಬೇರೆನ ಇಂಟ್ರಿಫೈ ಮಾಡೋಣ ಅವಶ್ಯಕತೆ ಇರೋದಿಲ್ಲ. ಒಂದು ಬಿಸ್ನೆಸ್ನ ಯಾವುದೇ ರೀತಿ ಒಂದು ಡಿಸಿಷನ್ ತೊಗೊಳ್ಳೋದಾಗಲಿ, ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೀವಿ, ಏನೋ ಒಂದು ಹೊಸ ಇನೋವೇಟಿವ್ ಮಾಡ್ತೀವಿ ಅಂದರೆ ಬೇರೆಯವ್ರ ಪರ್ಮಿಷನಿಗೋಸ್ಕರ ಕಾತ್ಕೊಳ್ತಾ ನಾವು ಕುಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಈ ಕ್ಯಾನ್ ಓನ್ಲಿ ದ ಅವನ ಡಿಸಿಷನಿಂದನೇ ಒಂದು ಹೊಸ ಇನೋವೇಟಿವ್ ಐಡಿಯಾ ಆಗಲಿ ಅವನೇ ಸ್ಟಾರ್ಟ್ ಮಾಡ್ಬೋದು. ಹೊಸದಾಗಿ ಏನಾದರೂ ಒಂದು ಐಡಿಯಾ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಬಿಸ್ನೆಸ್ ಇನೋವೇಷನ್ ಮಾಡೋಕ್ಕೆ ಹೋಗ್ತಂದ್ರು ಅವನೇ ಸಿಂಗಲ್ ಓನರೇ ಡಿಸೈಡ್ ಮಾಡ್ಬೋದು, ಬೇರೆನ ಇಂಟರ್ಫೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಆಲ್ ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ನಾವು ಒಂದು ಬೇರೆ ಪಾರ್ಟ್ನರ್ಶಿಪ್ ಥರ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಸೊ ಬೇರೆ ಪರ್ಮಿಷನ್ ತೊಗೋಬೇಕಾಗುತ್ತೆ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆ ಥರ ಇದೆಲ್ಲ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಓನ್ಡ್ ಮ್ಯಾನೇಜ್ಮೆಂಟ್ ಎಲ್ಲ ಯಾರ್ದಾಗಿರುತ್ತೆ, ಸಿಂಗಲ್ ಓನರ್ಶಿಪ್ಪಿಂದ ಆಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ದ ರೈಟ್ ಟು ರನ್ ದ ಬಿಸ್ನೆಸ್ ಮೇಕ್ ಆಲ್ ಡಿಸಿಷನ್. ಒಂದು ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಒಂದು ಹೊಸ ಡಿಸಿಷನ್ ತೊಗೊಳ್ತಿದ್ದೀನಿ ಅಂದರು, ಹೊಸದಾಗಿ ಒಂದು ಇನೋವೇಟಿವ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದರು, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಸಿಂಗಲ್ ಓನರ್. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ನೋ ಸಪ್ರೇಟ್ ಎಂಟಿಟಿ. ಆ್ಯಂಡ್ ಫಿಫ್ತ್ ಫೀಚರ್ ಈಸ್ ನೋ ಸಪ್ರೇಟ್ ಎಂಟಿಟಿ. No separate entity. In the eyes of the law, no distinction is made between sole traders and his business. So as separate from the owner is held responsible for all the activities of the ಬಿಸ್ನೆಸ್. ನೋ ಸಪ್ರೇಟ್ ಎಂಟಿಟಿ ಅಂದರೆ ಯಾವುದೇ ರೀತಿ ಸಪ್ರೇಟಾಗಿ ಎಂಟಿಟಿ ಮಾಡೋಕ್ಕೆ ಹೋಗೋದಿಲ್ಲ. ಒಂದೇನು ಸಿಂಗಲ್ ಓನರ್ಶಿಪ್ ಮಾಡಿರ್ತಾನೋ ಅವನೇ ಸಹ ಅದನ್ನ ಹ್ಯಾಂಡಲ್ ಮಾಡ್ಕೊತ ಹೋಗ್ಬೇಕು. ಗೌರ್ಮೆಂಟಿಂದ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಈ ಕ್ಯಾನ್ ದ ಓನರ್ ಇಸ್ ದೇರ್ ಫಾರ್ ಎಲ್ ರೆಸ್ಪಾನ್ಸಿಬಲ್ ಆಲ್ ದ ಆಕ್ಟಿವಿಟೀಸ್ ಆಫ್ ದಿ ಬಿಸ್ನೆಸ್. ಎಲ್ಲ ಆಕ್ಟಿವಿಟೀಸ್ ಎಂಟಿಟಿಗಳು ನಡೆಯುವಂಥದ್ದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೋಲ್ ಪ್ರೊಪ್ರೈಟರ್ ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ದ ಐಸ್ ಆಫ್ ದಿ ಲಾ ನೋ ಡಿಸ್ಟಿಂಕ್ಷನ್ ಇಸ್ ಮೇಡ್ ಬಿಟ್ವೀನ್ ದಿ ಸೋಲ್ ಟ್ರೇಡರ್ಸ್ ಆ್ಯಂಡ್ ಈಸ್ ಬಿಸ್ನೆಸ್. ಒಂದು ಲಾ ಮುಖಾಂತರ ನೋಡಿದ್ರೆ there is no difference between sole traders and the business. So another one is lack of business continuity. Another feature is lack of business continuity. Lack of business continuity. The sole proprietorship business is owned and controlled by one person. ನಾನು ಆಲ್ರೆಡಿ ಹೇಳಿದೆ, ಒಂದು ಬಿಸ್ನೆಸ್ನ ಕಂಟ್ರೋಲ್ ಯಾರು ಮಾಡಿರ್ತಾರೆ, ಒನ್ ಪರ್ಸನ್. ದೇರ್ ಫೋರ್ ದ ಡೆತ್, ಇನ್ಸ್ಯಾನಿಟಿ ಆ್ಯಂಡ್ ಇಂಪ್ರಿಷನ್, ಫಿಸಿಕಲ್ ಎಲಿಮೆಂಟ್ ಆ್ಯಂಡ್ bankruptcy of the sole proprietor will have direct and determinate effect on the business, may even causes for the closure of the business. ಸೊ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಸೊ ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು. ಲಾಂಗ್ ರನ್ ಸರ್ವೈವಲ್ ಆಗ್ತಾ ಹೋಗ್ಬೇಕಂದ್ರೆ ಪ್ರಾಫಿಟ್ಟು ಇದ್ದಷ್ಟು ನಾವು ಲಾಂಗ್ ರನ್ ಆಗಿ ಸರ್ವೈವಲ್ ಮಾಡ್ಕೊತ ಹೋಗ್ಬೋದು. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ಫಸ್ಟ್ ಇಯರ್ ಲಾಸ್ ಆಯಿತು ಅಂದರೆ ಅವ್ನು ಬೇರ್ ಮಾಡೋಕ್ಕಾಗೋದಿಲ್ಲ. ಸೊ ಅದೇ ಒಂದು ಪಾರ್ಟ್ನರ್ ಇದ್ದರೆ ಸೊ ಅವನು ಅದನ್ನು ಬೇರ್ ಮಾಡ್ಬೋದು ಪ್ರಾಫಿಟ್ನ. ಸೊ ಪಾರ್ಟ್ನರ್ ಇರೋದಿಲ್ಲ, ಸಿಂಗಲ್ ಓನರ್ ಆಗಿರ್ತಾನೆ. ಸೊ ಈ ವರ್ಷ ಲಾಸ್ ಬಂದಿದೆ ಅಂದ ತಕ್ಷಣ ಅವನಿಗೆ ಅಷ್ಟು ಲಾಸ್ನ ಬೇರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಏನು ಚಾನ್ಸಸ್ ಅಕ್ಕರ್ಸ್ ಆಗುತ್ತೆ ಅಂದರೆ ಬಿಸ್ನೆಸ್ನ ಕಂಟಿನ್ಯೂಟಿ ಮಾಡೋಕ್ಕಾಗೋದಿಲ್ಲ. ಈ ವರ್ಷ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಪ್ರಾಫಿಟ್ ಬಂತಂದರೆ ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಮಾಡ್ಬೋದು, ಯಾವುದರಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ. ಅದೇ ನಾವು ಲಾಸ್ ಆಯಿತು ಅಂದರೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲ ಕ್ಯಾಪಿಟಲ್ ಮತ್ತೆ ಅಗೇನ್ ಇನ್ವೆಸ್ಟ್ ಇರ್ತದೆ ಕ್ಯಾಪಿಟಲ್. ಸೊ ಲಾಸ್ಟ್ ಇಯರ್ ಅವನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಲೋನ್ ತೊಗೊಂಡಿರ್ತಾನೆ, ಈ ವರ್ಷ ಲಾಸ್ ಆಗಿದೆ, ಮತ್ತೆ ಅವ್ನು ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಅಗೇನ್ ಯು ವಾಂಟ್ ಟು ಟೇಕ್ ದ ಲೋನ್. ಸೊ ಲೋನ್ ಮೇಲೆ ಲೋನ್ ಆಗ್ತಾ ಹೋಗ್ತಾ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅವಾಗ ಅವ್ನು ಏನು ಡಿಸಿಷನ್ ತೊಗೊಳ್ತಾನೆ, ಬಿಸ್ನೆಸ್ನ ವೈಂಡ್ ಅಪ್ ಮಾಡೋ ಡಿಸಿಷನ್ ತೊಗೊಳ್ತೀವಿ. ಸೊ ನೋಡಿ ಡಿಸ್ಅಡ್ವಾಂಟೇಜ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ. ಬಿಸ್ನೆಸ್ ಕಂಟಿನ್ಯೂಟಿ ಮಾಡೋದು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅಷ್ಟೊಂದು ಸಾಧ್ಯ ಇರೋದಿಲ್ಲ. ಯಾಕಂದರೆ ಫಸ್ಟ್ ಇಯರ್ ಪ್ರಾಫಿಟ್ ಬಂತಂದರೆ ಕಂಟಿನ್ಯೂ ಮಾಡ್ಬೋದು, ಅದೇ ಪ್ರಾಫಿಟ್ ಇಲ್ಲ ಅಂದರೆ ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದನ್ನು ನಾವು ಒಂದು ಡಿಸ್ಅಡ್ವಾಂಟೇಜ್ ಅಂತಂದ್ರೂ ತಪ್ಪಾಗಲ್ಲ. ಸೊ ಸಮ್ ಆಫ್ ದ ಮೇಜರ್ ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ 5 ಥರ ಬರ್ತಾ ಹೋಗುತ್ತೆ. ಒಂದನೇದು ಸೋಲ್ ಪ್ರೊಪ್ರೈಟರ್ಶಿಪ್, ಎರಡನೇದು ಜಾಯಿಂಟ್
ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಥರ್ಡ್ ಒಂದು ಪಾರ್ಟ್ನರ್ಶಿಪ್, ಫೋರ್ತ್ ಒಂದು ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ. 5 ಥರ ಬರುತ್ತೆ. ನಾವು ಇವತ್ತೇನು ಡಿಸ್ಕಸ್ ಮಾಡಿದ್ವಿ, ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸೋಲ್ ಅಂದರೆ ಸಿಂಗಲ್, ಪ್ರೊಪ್ರೈಟರ್ಶಿಪ್ ಅಂದರೆ ಓನರ್ಶಿಪ್, ಸಿಂಗಲ್ ಓನರ್ಶಿಪ್. ಈ ಕ್ಯಾನ್ ಓನ್ಲಿ ದ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಬಿಸ್ನೆಸ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಈ ಕ್ಯಾನ್ ಓನ್ಲಿ ದ ಬೇರ್ ದ ಆಲ್ ದ ರಿಸ್ಕ್. ಈ ಕ್ಯಾನ್ ಓನ್ಲಿ ದ ಟೇಕ್ ದ ಆಲ್ ದ ಪ್ರಾಫಿಟ್ಸ್. ಸೊ ಒಂದು ಸಿಂಗಲ್ ಓನರ್ ಆಗಿರೋದ್ರಿಂದ ಅವನೇ ಎಲ್ಲ ಬಿಸ್ನೆಸ್ಸಿನ ಪ್ರಾಫಿಟ್ನ ಹಂಚ್ಕೊಳ್ಳೋಕ್ಕೆ ಹಕ್ಕಿರುತ್ತೆ. ಆ ಲಾಸ್ ಬಂದರೂ ಅವನೇ ಅದನ್ನ ಪೇ ಮಾಡಬೇಕು. ಆ ಬಿಸ್ನೆಸ್ಸಲ್ಲಿ ಏನೇ ಒಂದು ರಿಸ್ಕ್ ಅರೈಸ್ ಆದರೂ ಈ ಕ್ಯಾನ್ ಓನ್ಲಿ ದ ಬೇರ್ ದ ದೋಸ್ ರಿಸ್ಕ್. ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಓನ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದ ಸಿಂಗಲ್ ಇಂಡಿವಿಜುವಲ್. It is one of the form of business organization which is owned, managed and controlled by an individual. So some of the features of sole proprietorship ಅಂದರೆ ಯಾವುದು, ಫಸ್ಟ್ ಒನ್ ಈಸ್ ಫಾರ್ಮೇಷನ್ ಕ್ಲೋಸರ್. ಸೊ ಒಂದು ಬಿಸ್ನೆಸ್ ಫಾರ್ಮೇಷನ್ ಮಾಡ್ಬೇಕಾದ್ರೆ ಬೇರೆ ಯಾವುದೇ ರೀತಿ ಇಂಟರ್ಫೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಕ್ಯಾನ್ ಓನ್ಲಿ ದ ಸ್ಟಾರ್ಟ್ ದ ಬಿಸ್ನೆಸ್. ಇನ್ ಕೇಸ್ ಒಂದು ಕ್ಲೋಸ್ ಮಾಡ್ಕೋಬೇಕಂದ್ರೆ ಯಾರು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಲೀಗಲಿಟಿ ಫಾರ್ಮ್ನ ಫುಲ್ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಈ ಕ್ಯಾನ್ ಓನ್ಲಿ ದ ಕ್ಲೋಸ್ ದ ಬಿಸ್ನೆಸ್. ಸೊ ಸಿಂಗಲ್ ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಓನರ್ ಮೇಲೆ ಫಾರ್ಮ್ ಮಾಡ್ಬೋದು, ಕ್ಲೋಸ್ ಮಾಡೋದು. ಸೆಕೆಂಡ್ ಒಂದು ಲಯಬಿಲಿಟಿ. ಸೊ ಇಫ್ ಯು ಕ್ಯಾನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಎಷ್ಟು ಮುಖ್ಯ ಇರುತ್ತೆ. ಇಫ್ ಯು ಟೇಕ್ ಅನ್ ಲೋನ್ ಇನ್ ಎನಿ ಬಿಸ್ನೆಸ್, ಯು ಕ್ಯಾನ್ ಓನ್ಲಿ ದ ಬೇರ್ ದೋಸ್ ರಿಸ್ಕ್ ದೋಸ್ ಲೋನ್ಸ್. ಸೊ ಆ ಲೋನ್ನ ಯಾರು ಪೇಮೆಂಟ್ ಮಾಡಬೇಕಾಗಿರುತ್ತೆ, ಸಿಂಗಲ್ ಓನರ್. ಸೊ ಅವನು ಸಿಂಗಲ್ ಓನರ್ಶಿಪ್ ಲೋನ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಯು ಕ್ಯಾನ್ ಓನ್ಲಿ ದ ಸೋಲ್ ರಿಸ್ಕ್ ಬೇರರ್ ಆ್ಯಂಡ್ ಪ್ರಾಫಿಟ್ ರೆಸಿಪೆಂಟ್. ಸೊ ಒಂದು ಬಿಸ್ನೆಸ್ಸಲ್ಲಿ ರಿಸ್ಕ್ ಬರ್ತಾ ಹೋಗುತ್ತೆ. ವಿತೌಟ್ ರಿಸ್ಕ್ ದೆರ್ ಈಸ್ ನೋ ಬಿಸ್ನೆಸ್. ಸೊ ಆ ರಿಸ್ಕ್ನ ಯಾರು ಬೇರ್ ಮಾಡಬೇಕಾಗಿರುತ್ತೆ, ಸೋಲ್ ಪ್ರೊಪ್ರೈಟರ್ ಬೇರ್ ಮಾಡ್ಬೇಕಾದ್ರೆ. ಸೊ ಎನಿ ಅದರ್ ಓನರ್ ಇರಲ್ಲ, ಸಿಂಗಲ್ ಓನರ್ಶಿಪ್ ಆಗಿರೋದ್ರಿಂದ ಯು ಕ್ಯಾನ್ ಓನ್ಲಿ ದ ಬೇರ್ ದೋಸ್ ರಿಸ್ಕ್ ಆ್ಯಂಡ್ ಪ್ರಾಫಿಟ್. ಸೊ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಪ್ರಾಫಿಟ್ ಬರುತ್ತೆ ಹೋಗುತ್ತೆ. ಸೊ ಆ ಪ್ರಾಫಿಟ್ ಬಂದಿದ್ದನ್ನ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಯಾವುದೇ ರೀತಿ ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯು ಕ್ಯಾನ್ ಓನ್ಲಿ ದ ಶೇರ್ ದೋಸ್ ಪ್ರಾಫಿಟ್ ಆ್ಯಂಡ್ ಕಂಟ್ರೋಲ್. ಸೊ ಫೋರ್ತ್ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಕಂಟ್ರೋಲ್. ಸೊ ಕಂಟ್ರೋಲ್ ಅಂದರೆ ಏನು, ಸೊ ಒಂದು ಬಿಸ್ನೆಸ್ಸಿನ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಒಂದು ಏನೋ ಒಂದು ಹೊಸ್ದಾಗಿ ನಾವು ಇನೋವೇಷನ್ ಮಾಡ್ತಿದ್ದೀವಿ, ಒಂದು ಎಕ್ಸ್ಟೆನ್ಷನ್ ಮಾಡಬೇಕು ಅಂದರೆ ಬೇರೆ ಯಾರನ್ನೂ ಇಂಟರ್ಫೈ ಮಾಡ್ಕೊಂಡು ಬೇರೆ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಕ್ಯಾನ್ ಓನ್ಲಿ ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜಿಂಗ್ ದ ಥಿಂಗ್ಸ್ ಡನ್ ಇನ್ ದಿ ಬಿಸ್ನೆಸ್. ಒಂದು ಬಿಸ್ನೆಸ್ಸಿನ ಎಲ್ಲ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಬ್ಬ ಸೋಲ್ ಪ್ರೊಪ್ರೈಟರ್ಶಿಪ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. You can only the manage the things done in the management. So you can handle those all the control management. ಯಾರು ಮಾಡಬೇಕು, ಸಿಂಗಲ್ ಓನರ್ ಮಾಡಬೇಕು. ಸೊ ನೋ ಸಪರೇಟ್ ಎಂಟಿಟಿ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ನೋ ಸಪರೇಟ್ ಎಂಟಿಟಿ ಇರೋದಿಲ್ಲ. ಸೊ ಯು ಕ್ಯಾನ್ ಓನ್ಲಿ ದ ಸೋಲ್ ಟ್ರೇಡರ್ಸ್ ಅಂಡ್ ಬಿಸ್ನೆಸ್ ಬೋತ್ ಆರ್ ದಿ ಯು ಕ್ಯಾನ್ ಹ್ಯಾಂಡಲ್ ದ ಬೋತ್. And last one is lack of business continuity. So business continuity, if for example sole proprietorship ಅಲ್ಲಿ ಮೇಜರ್ ಆಗಿ ಏನು ಬರುತ್ತೆ, ಫಸ್ಟ್ ಇಯರ್ ಲಾಸ್ ಆತಂದರೆ ಮೋಸ್ಟ್ ಆಫ್ ಆಲ್ ಡಿಸೈಡ್ ಟು ವೈಂಡ್ ಅಪ್ ದ ಬಿಸ್ನೆಸ್. ಬಿಕಾಸ್ ಒಬ್ಬನೇ ಓನರ್ ಆಗಿರೋದ್ರಿಂದ ಈ ಕೆನಾಟ್ ಬೇರ್ ದ ರಿಸ್ಕ್. ಸೊ ಲಾಸ್ ಆಯ್ತಂದರೆ ಈ ಅಷ್ಟು ಲಾಸ್ನ ಯಾರು ಬೇರೆ ಮಾಡ್ಬೇಕಾದ್ರೆ ಸಿಂಗಲ್ ಓನರೇ ಬೇರೆ ಮಾಡೋಕ್ಕಾಗಿರುತ್ತೆ. ಸೊ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ. ಸೊ ಬಿಸ್ನೆಸ್ ಆದಷ್ಟು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಯಾರು ಕಂಟಿನ್ಯೂ ಮಾಡ್ಕೊತ ಹೋಗೋದಿಲ್ಲ. ಇಫ್ ಇನ್ ಕೇಸ್ ಇಟ್ ಈಸ್ ಪ್ರಾಫಿಟ್ ಬಂತು ಹೋಗ್ತಂದರೆ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡ್ತಾರೆ. ಲಾಸ್ ಆಯಿತು ಅಂದರೆ ಆಲ್ಮೋಸ್ಟ್ ಎಲ್ಲರೂ ವೈಂಡ್ ಅಪ್ ಮಾಡ್ತಾರೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಅಗೇನ್ ದೇವ್ ಇನ್ವೆಸ್ಟ್ ಇಂಟು ಕ್ಯಾಪಿಟಲ್, ಅಗೇನ್ ಬ್ಯಾಂಕಲ್ಲಿ ಲೋನ್ ತೊಗೋಬೇಕಾಗಿರುತ್ತೆ. ಸೊ ಲೋನ್ ತಗೊಳ್ತಾ ಹೋದರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬೆಳೀತಾ ಹೋಗುತ್ತೆ. ಸೊ ಆ ರಿಸ್ಕ್ನೆಲ್ಲ ಯಾರು ಬೇರ್ ಮಾಡ್ಬೇಕಾದ್ರೆ ಸಿಂಗಲ್ ಓನರ್ ಬೇರ್ ಮಾಡೋಕ್ಕೆ. ಯಾಕಂದರೆ ಸೋಲ್ ಪ್ರೊಪ್ರೈಟರ್ಶಿಪ್